ಸೂಪರ್ ಗುರು ಪ್ರೆಸೆಂಟೆಡ್ ಬೈ ರೆನ್. ಲೈವ್ ಸೂಪರ್ ಗುರುವಿನ 3 ವಾರದ ಜನರೇಷನ್ ವಾರ್ ಅನ್ನ ನಮ್ಮ ಸೀನಿಯರ್ಸ್ ಹಾಗೂ ಜೂನಿಯರ್ಸ್ ಸಕ್ಸಸ್ಫುಲಿ ಕಳೆದಿದ್ದಾರೆ. ಈ ರೋಚಕ ಜರ್ನಿಯ ಎಲಿಮಿನೇಷನ್ ಅನ್ನೋ ಯುದ್ಧ ಭೂಮಿಯಲ್ಲಿ ಎಲಿಮಿನೇಟ್ ಆಗಿದ್ದು ಹಾಡು ಹಕ್ಕಿ ಲಕ್ಷ್ಮಿ ಸಿದ್ಧಿ. ಇನ್ನು ಮುಂದೆ ನಡೆಯೋ ಜನರೇಷನ್ಗಳ ವಾರ್ನಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನು ನೋಡೋಣ. ಹೊತ್ತು ಹುಟ್ಟಿ ಕೋಳಿ ಕೂಗಿರೋದ್ರಿಂದ ಬೆಳಗಾಗೆದ್ದು ಕಸರತ್ಗೆ ಹೊರಡುತ್ತಿರೋ ಸೂಪರ್ ಸೀನಿಯರ್ ಹಾಗೂ ಜಾಲಿ ಜೂನಿಯರ್ ಗಳಿಗೆ ಗುಡ್ ಮಾರ್ನಿಂಗ್ ಅಂಡ್ ಗುಡ್ ಡೇ. 1 2 ಆಗಲ್ಲ ನಿಮ್ಗೆ ಎಲ್ಲ ಆಗ್ತದೆ ನೀ ಕಳ್ಸ್ಕೊಟ್ರೆ. ಹೌದಾ? 1 2 3 ಹಿಂಗಲ್ಲ, ಸೊಂಟದ ಕಳ್ಸ್ಕೊಳ್ಳಿ. ಫಸ್ಟ್ ಮೇಲೆ ಕೈ ಎತ್ತಿ ಎರಡೂ ಕಿವಿಗೆ ಬರಬೇಕು ಕೈ. ಆ ಪೊಸಿಷನ್ ಅಲ್ಲಿ ಒಂದ್ 4 ಸೆಕೆಂಡ್ ಉಸಿರಾಡಿ. ಹಲೋ, ಎಕ್ಸ್ಕ್ಯೂಸ್ ಮಿ ಭೋಜಮ್ನವ್ರೆ, ತಲೆ ಕೊಟ್ರೆ ತಲೆ ಮಾಂಸ ಮಾಡ್ಕೊಂಡು ತಿನ್ಬಿಡು ಕೃಷ್ಣಾನಂದ್ರವರ ಹತ್ರ ಕಸರತ್ ಹೇಳಿಸ್ಕೊಳ್ತಿದ್ದೀರಾ. ಹಿಂಗೆ ಒಂದು ಬ್ಯಾಲೆನ್ಸ್ ಅಲ್ಲಿ ಟಿಂಗ್ ಟೊಯ್ ಟೊಯ್. ಈ ಕಡೆ ನೋಡಿ ಮಾಡಿದ್ವಿ. ಅವತ್ತು ತಿಂಗಳ ಹೋಗಿ ಹಿಡ್ಕೊಂಡಿತ್ತು. ಇದು ಸಾರು, ಮುದ್ದೆ ಸಾರು, ಕವರಲ್ಲೇ ಮುದ್ದೆ ಸಾರು ಅಂತ ಐ ಬೈ ದಿಸ್ ಪ್ಯಾಕೆಟ್. ನಂಗೆ ಗೊತ್ತೇ ಇಲ್ಲ ಇದು. ನೀವು ನೋಡ್ರ ಮಯಸಲ್ಲಿ ಏನೇನೋ ಇದೆ. ಸರ್, ಇದು ರಾಗಿ ಮುದ್ದೆದು ಮೈಯಾಸ್ದು ಒಂದಷ್ಟು ತರ್ಸ್ಕೊಡ್ತೀರಾ ಸರ್ ಪ್ಲೀಸ್? ಸೂಪರ್ ಇದೆ. ಕಸರತ್ ಮಾಡಿ ಬಿಸ್ಕತ್ತು ಕಾಫಿ ಜೊತೆ ಕೂತಿರೋ ಜೂನಿಯರ್ಸ್ ಅಂಡ್ ಸೀನಿಯರ್ಸ್ಗೆ ಇನ್ನೇನು ಟೆಲಿಗ್ರಾಮ್ ಬರೋ ಹೊತ್ತು. ಬಟ್ ಸರ್ಪ್ರೈಸಿಂಗ್ಲಿ ಲೈವ್ ಸೂಪರ್ ಗುರುವಿನ ಮನೆಗೆ ನಮ್ಮ ಸಾರಥಿಗಳಾದ ಗುರು ಹಾಗೂ ಯೋಗಿ ಎಂಟ್ರಿ ಕೊಟ್ಟಿದ್ದಾರೆ. ಸೀನಿಯರ್ಸ್ ಅಂಡ್ ಜೂನಿಯರ್ಸ್ ಬನ್ನಿ ಬನ್ನಿ ಬನ್ನಿ. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ. ಸೀನಿಯರ್ಸ್ ಅಂಡ್ ಜೂನಿಯರ್ಸ್, ವೆಲ್ಕಮ್ ಟು ರೆನ್ ಲೈಫ್ ಸೂಪರ್ ಗುರು. ಇದು ಜನರೇಷನ್ಗಳ ವಾರ್. ಸೊ ರಿನ್ ಲೈಫ್ ಸೂಪರ್ ಗುರುನಲ್ಲಿ ಎಲ್ಲಾ ಸ್ಪರ್ಧಿಗಳಿಗೂ 3 ವಾರಗಳ ಎಕ್ಸ್ಪೀರಿಯನ್ಸ್ ಮುಗಿದಿದೆ. 21 ದಿನಗಳ ಕಾಲ ಈ ಮನೆಯಲ್ಲಿ ಹೊಸ ಕುಟುಂಬದ ಜೊತೆಗೆ ಬದುಕನ್ನು ಬದುಕ್ತಾ ಇದ್ದೀರಾ. ಸೊ ಈಗ ನಿಮ್ಮನ್ನ ಕೇಳಬೇಕಿದೆ, ಇಷ್ಟು ದಿನಗಳ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಗಿತ್ತು, ಹೇಗೆ ಅನಿಸ್ತಾ ಇದೆ ಅಂತ. ಫಸ್ಟ್ ಸೀನಿಯರ್ಗಳನ್ನ ಕೇಳೋಣ. ಭೋಜಮ್ನವ್ರೆ, ಒಂದೇ ಒಂದು ಹೇಳುದಂದ್ರೆ, ನಾವು ಒಂದು ರೂಮಲ್ಲಿ ಆ ಕಡೆ ಅಣ್ಣಂದಿರು, ಈ ಕಡೆ ಅಕ್ಕಂದಿರು, ತಂಗಿಯರು. ನಾವು ಯಾವುದೋ ಜನ್ಮದಲ್ಲಿ ನಾವು ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಆಗಿದ್ದಿರ್ಬೋದು. ನಾವೆಲ್ಲ ಒಂದು ಸೇರಿದ್ದೀವಿ. ಆ ಭಗವಂತ ನಮ್ಮನ್ನು ಇಲ್ಲಿ ಸೇರಿಸಿದಾರಲ್ಲ, ನನಗೆ ಮನೆಗಿಂತ ಸಂತೋಷ ಸತ್ಯವಾಗಿ ದೇವರಾಣಿಗೆ ನನಗೆ ಇಲ್ಲಿಗೆ ಸಿಕ್ಕಿದೆ ಸರ್. ನಿಮ್ಮ ಲೈಫ್ನಲ್ಲಿ ಈ 3 ತಿಂಗಳು ಏನ್ ಕಳೀತಿರಲ್ಲ, ಈ 3 ತಿಂಗಳನ್ನ ಗೋಲ್ಡನ್ ಪೇಜ್ಗಳಲ್ಲಿ ಬರ್ದಿಟ್ಕೊಳ್ಳೋ ತರ ಮೊಮೆಂಟ್ಗಳಿರ್ತವೆ. ಆ ಕ್ಷಣಗಳನ್ನ ಎಷ್ಟು ಅದ್ಭುತ ಮಾಡ್ತೀರಿ ಅಂತ ನಿಮ್ಮಗಳ ಮೇಲೆ ಬಿಟ್ಟಿದ್ದು. ಓಕೆ ಜಟಿಮನಿಯವರೇ, 3 ವಾರಗಳ ಜರ್ನಿ ಎಕ್ಸ್ಪೀರಿಯನ್ಸ್ ಹೇಳಿ ಸರ್. 21 ದಿವಸ ಕಳೆದವ್ರು ರೀ, ಖರೆ ಸತ್ಯವಾಗಿ ಹೇಳ್ಬೇಕಾದ್ರೆ ನನಗೆ ಒಟ್ಟು 1 ದಿವಸ ಕಳೆದಂಗೆ. ಜನರೇಷನ್ ವಾರ್ ಬಗ್ಗೆ ಕಾಂಪಿಟೇಷನ್ ಇರ್ತೈತ್ರಿ, ಕುಸ್ತಿ ಪಂದ್ಯ ನಡೀತಾ ಇದೆ. ಕುಸ್ತಿ ಐತೆ ರೀ. ಅವ್ರಿಗೆ ಹೇಳಿದ್ರಿ, ನೀವು ಒಮ್ಮೆ ಗೆದ್ದರಿಸೋದಕ್ಕೆ ನಾವು ನಿಮ್ಮನ್ನು ಸೋಲ್ಸವ್ರು ನಾವರಿ. ಓಕೆ ಜೂನಿಯರ್ಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡುವಂತ ಟೈಮ್ ಬಂದಿದೆ. 3 ವಾರಗಳ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಅದ್ರ ಜೊತೆಗೆ ಸೀನಿಯರ್ ಗಳ ಜೊತೆ ಇರುವಂತ ವಾರ್ ಹೆಂಗಿದೆ? ನಾನು ಯಾವ್ದಾವ್ದನ್ ಜೀವನದಲ್ಲಿ ಮಾಡಿಲ್ವೋ, ಯಾವ್ದಾವ್ದ್ರ ಬೆಲೆ ಗೊತ್ತಿರ್ಲಿಲ್ವೋ, ಯಾವ್ದಾವ್ದನ್ನ ಅನುಭವಿಸಿಲ್ವೋ, ಅದಷ್ಟು ಈ ಮನೆಗೆ ಬಂದು 21 ದಿವಸದಲ್ಲಿ ನಾನು ಕಲ್ತಿದ್ದೀನಿ ಸರ್. ಅದ್ ಬಿಟ್ರೆ ಟಾಸ್ಕ್ ವೈಸ್ ಬಂದಾಗ 80 ವರ್ಷದಲ್ಲಿ ಸರ್ ಹಾರ್ಲಿ ಡೇವಿಡ್ಸನ್ ಇರ್ಲಿ, ಸೈಕಲ್ ನ ತಳ್ಕೊಂಡೋಗೋ ಶಕ್ತಿ ಇರುತ್ತೋ ಇಲ್ವೋ ಗೊತ್ತಿಲ್ಲ ನಮ್ಗೆ. ಅಂತದ್ರಲ್ಲಿ ಅಲ್ಲಿ ಅಂತವ್ರು ಇದಾರೆ. ಇನ್ನು ಅದ್ ಬಿಟ್ರೆ ಜಟ್ಟಿ ಮನಿ ಸರ್ 2 ಮೀಸೆ ಮೇಲೆ ನಮ್ 4 ಜನ ಕೂರ್ಸ್ಕೊಂಡು ತಿರ್ಗಿಸ್ಬಿಡ್ತಾರೆ. ಆ ಮೀಸೆ ಹಂಗಿದೆ. ಇನ್ ರಾಮಪ್ಪ ಸರ್ ಅಂತೂ ಹೇಳಂಗೇ ಇಲ್ಲ ಸರ್, ಡಂಬಲ್ಸ್ ಗಳು ಎಸ್ಕೊಂಡಂಗೆ ಎಲ್ರು ಎಸ್ದಾಡ್ತಾರೆ. ಅಂತದ್ರಲ್ಲಿ ಅವ್ರನ್ನ ಮುದುಕರು ಅಂತ ಅನ್ಕೊಳಕ್ ಸಾಧ್ಯನೇ ಇಲ್ಲ. ಕೃಷ್ಣಪ್ಪ ಸರ್ ಅಂತೂ ಬಾಯಲ್ಲೇ ತಿನ್ಕೊಂಡ್ಬಿಡ್ತಾರೆ. ಸೊ ಗುರುಗಳೇ, ಎಲ್ರು ತುಂಬಾ ಖುಷಿಯಾಗಿದ್ದಾರೆ. ಆದ್ರೆ ಎಲ್ರು ಹೇಳೋದೇನಂದ್ರೆ, ಟಾಸ್ಕಿನ ವಿಷಯಕ್ಕೆ ಬಂದಾಗ ಜನರೇಷನ್ ವಾರ್ ನಡೀತಾ ಇದೆ, ಮನೆಗೆ ಬಂದಾಗ ಎಲ್ರು ಒಂದು ಫ್ಯಾಮಿಲಿ ತರ ಇದಾರೆ. ಹೌದಲ್ವಾ? ಆದ್ರೆ ಯೋಗಿ, ಆ ಟ್ರೋಫಿ ಕೊಡಿ ಇಲ್ಲ ನಿಮಿಷ. ಈ ಲೈಫು ಸದ್ಯಕ್ಕೆ ನಮ್ಮ ಕೈಲಿದೆ. ರಾಮಪ್ಪನವರೇ ಕೆಳಗಡೆ. ಶಿಲ್ಪಾ, ಇಬ್ರು ಕಡೆಯಿಂದನೂ ಕ್ಯಾಪ್ಟನ್ ಕರ್ಸಿದ್ರಲ್ಲ, ಏನಂತ ಫಸ್ಟ್ ತಲೆ ಓಡ್ಲಿಲ್ಲ. ಮೇ ಬಿ ನಮ್ಮಿಬ್ರ ಮಧ್ಯ ಅಲ್ಲೇ ಒಂದು ಟಾಸ್ಕ್ ನಡೀತೋ, ಕಾಂಪಿಟೇಷನ್ ಇರುತ್ತೋ ಅಂತ ಏನೋ ಅನ್ಕೊಂಡೆ ನಾನು.
ಕನ್ಫ್ಯೂಸ್ ಆಗಿದ್ದೀರಾ? Yeah. ನೀವು ಸರ್ ಕನ್ಫ್ಯೂಸ್ ಆಗಿದ್ದೀರಾ? ಹೌದು ಸರ್. ಸೊ ಈ ಕನ್ಫ್ಯೂಷನ್ ಅನ್ನ ಇನ್ನೂ ಜಾಸ್ತಿ ಮಾಡೋಣ. ಅಲ್ಲೋಗಿ ಕೂತ್ಕೊಳ್ಳಿ. ಏನು ಅರ್ಥನೇ ಆಗ್ತಿರಲ್ಲ, ಏನ್ ನಡೀತಿದೆ, ಏನ್ ಮಾಡ್ಬೇಕು, ಏನ್ ಇವ್ರ ಮನ್ಸಲ್ಲಿದೆ ಅಂತ. ರಾಮಪ್ಪ ಸರ್, ನೀವು ಈ ಕಡೆ ಬಂದು ಕೂತ್ಕೊಳ್ಳಿ. ಅಲ್ಲಿ ಕೂತ್ಕೊಳ್ಳಿ. ಗೋ. ಅಲ್ಲೋ ಕುತ್ಕೊಳ್ಳಿ, ಇಲ್ಲೋ ಕುತ್ಕೊಳ್ಳಿ ಅಂತ ಸ್ವಿಚ್ ಮಾಡ್ಬಿಟ್ರು. ಏನ್ ನಡೀತಿದೆ ನಿಜ ನನಗೆ ನಿಜ ಅರ್ಥ ಆಗ್ಲಿಲ್ಲ. ಶಿಲ್ಪ ಅಂತೂ ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದ್ಲು. ಅವಳು ಆಲ್ರೆಡಿ ಮುಗೀತು ನನ್ನ ಕತೆ ಅನ್ನೋ ಲೆಕ್ಕಾಚಾರದ ಡಿಸಿಷನ್ ಬಂದ್ಬಿಟ್ಟಿದ್ಲು. ಇದನ್ನ ಇನ್ನೂ ಮಜಾ ಮಾಡ್ಬೇಕಂದ್ರೆ ರಾಮಪ್ಪನವ್ರೆ ಅಂಡ್ ಶಿಲ್ಪ, ಇನ್ಮೇಲೆ ನೀವೆಲ್ಲೆಲ್ಲಿ ಕೂತಿದ್ದೀರಲ್ಲ ಆ ಟೀಮ್ಗಳನ್ನ ಲೀಡ್ ಮಾಡ್ತೀರಾ. ಫುಲ್ ಆಫ್ ನಾನು. ಸೊ ಅದಾದ್ಮೇಲೆ ಇದ್ದ ಟ್ವಿಸ್ಟ್ ಇತ್ತಲ್ಲ, ಅದು ದಟ್ ವಾಸ್ ದ ಮೇಜರ್ ಟ್ವಿಸ್ಟ್ ಆಗಿತ್ತು. ವಿಷಯ ಅಷ್ಟೇ ಅಲ್ಲ ಯೋಗಿ, ಹಾಗರು ಅಲ್ಲಿ ನೋಡು ಟ್ರೋಫಿನ. ಒಂದು ವಯಸ್ಸಾದವ್ರ ಮುಖ ಇದೆ, ಅದರೊಳಗಡೆ ಒಂದು ಯಂಗ್ ಮುಖ ಇದೆ. ಸೊ ಲೈಫ್ ಅಂದ್ರೆ ಯಂಗ್ ಅಂಡ್ ಓಲ್ಡ್ ಮಿಕ್ಸ್ ಆಗಿರ್ಬೇಕು. ಪ್ರತಿ ಯುವಕರಲ್ಲೂ ಒಬ್ಬ ಮುದುಕ ಇರ್ತಾನೆ, ಹಾಗೆ ವಯಸ್ಸಾದವರಲ್ಲೂ ಒಬ್ಬ ಯುವಕ ಇರ್ತಾನೆ. ಸೊ ಉತ್ಸಾಹ ಮತ್ತು ಅನುಭವ ಇಬ್ಬರಲ್ಲೂ ಇರುತ್ತೆ, ಎಲ್ಲ ಕಡೆನೂ ಇರುತ್ತೆ. ಸೊ ಈಗ ಉತ್ಸಾಹ ಮತ್ತು ಅನುಭವನ ಮಿಕ್ಸ್ ಮಾಡೋಣ. ಎಕ್ಸಾಕ್ಟ್ಲಿ. ಈಗ ಮಿಕ್ಸ್ ಅಂಡ್ ಮ್ಯಾಚ್. ದಟ್ ಟೈಮ್ ಎಲ್ಲರ ಮುಖದಲ್ಲೂ ಭಯ, ಕ್ಯೂರಿಯಾಸಿಟಿ, ಯಾರು ಯಾವ ಟೀಮ್ ಆಗ್ಬೋದು, ಏನು ಎತ್ತ. ಶಿಲ್ಪ, ನೀವು ಈ ಕಡೆ ಟೀಮ್ನಿಂದ ಒಬ್ಬ ಮೇಲ್ ಕಂಟೆಸ್ಟೆಂಟ್ನ ನಿಮ್ಮ ಟೀಮಿಗೆ ಕರಿತೀರ. ಹಾಗೆ ರಾಮಪ್ಪನವ್ರೆ, ನೀವು ಈ ಕಡೆ ಟೀಮಿಂದ ಒಬ್ಬ ಫೀಮೇಲ್ ಕಂಟೆಸ್ಟೆಂಟ್ನ ನಿಮ್ಮ ಕಡೆ ಕರ್ಕೋತೀರ. ಓಕೆ ಶಿಲ್ಪ, ಲೆಟ್ ಮಿ ಸ್ಟಾರ್ಟ್ ವಿತ್ ಯು. Okay, I would love to choose Arjun. ಅರ್ಜುನ್. ರಾಮಪ್ಪನವರೇ, ಈ ಕಡೆ ಟೀಮಿಂದ ಒಬ್ಬ ಫೀಮೇಲ್ ಕಂಟೆಸ್ಟೆಂಟ್ನ ನೀವು ಕರೀರಿ. ಕ್ಷಮಾ ಮೇಡಮ್. ಅರ್ಜುನ್, ನಿಮ್ಮ ಜಾಗ ಆ ಕಡೆ. ಕ್ಷಮಾ ಅವರೇ, ನಿಮ್ಮ ಜಾಗ ಈ ಕಡೆ. I'll go for Soumya. ಸೌಮ್ಯ. ಕೃಷ್ಣಾನಂದ. I'll go for Kiran. ಕಿರಣ್. ಭೋಜಮ್ಮ. ಲಕ್ಷ್ಮೀ ಸಿದ್ದಿ ಅವರು ಎಲಿಮಿನೇಟ್ ಆಗಿದ್ರಿಂದ ಎರಡೂ ಟೀಮ್ನ ಬ್ಯಾಲೆನ್ಸ್ ಮಾಡೋದಕ್ಕೆ, ಜೊತೆಗೆ ಚಕ್ರವರ್ತಿ ಅವರು, ಫರ್ನಾಂಡಿಸ್ ಅವರು ಇಬ್ರು ಜಾಸ್ತಿ ಸೀನಿಯರ್ಸ್ ಆಗಿರೋದ್ರಿಂದ ಶಿಲ್ಪ ಅವ್ರ ಟೀಮ್ಗೆ 10 ಜನರ ಒಂದು ಅಡ್ವಾಂಟೇಜ್ ಕೊಡ್ತಾ ಇದೀವಿ. ಅಂಡ್ ಶಿಲ್ಪ, ನೀವು ಒಬ್ಬ ಫೀಮೇಲ್ ಕಂಟೆಸ್ಟೆಂಟ್ ನ ರಾಮಪ್ಪ ಅವ್ರ ಟೀಮ್ ನಿಂದ ಕರಿಬಹುದು. ಯಾರನ್ನ ಕರಿತೀರ? I'll go for Rachna. ರಚನಾ. ಈಗ ನನ್ನ ಲೆಫ್ಟ್ಗಿರೋ ಟೀಮ್ನ ಸದ್ಯಕ್ಕೆ ಟೀಮ್ ರೆಡ್ ಅಂತ ಕರಿತೀನಿ, ನನ್ನ ರೈಟ್ಗಿರೋ ಟೀಮ್ನ ಟೀಮ್ ಬ್ಲೂ ಅಂತ ಕರಿತೀನಿ. ಅದಾದ್ಮೇಲೆ ನಿಮ್ಮ ಟೀಮ್ಗೆ ನೀವುಗಳೇ ಒಂದು ಹೆಸರಿಟ್ಕೋತೀರಾ, ಅದನ್ನ ನೀವು ಆಮೇಲೆ ಡಿಸೈಡ್ ಮಾಡ್ಕೊಳ್ಳಿ. ಸೊ ಈಗ ನಿಮ್ಮ ಟೀಮ್ಗಳಿಗೆ ನೀವೇ ಕ್ಯಾಪ್ಟನ್ನ, ಅದನ್ನ ಡಿಸೈಡ್ ಮಾಡೋದು ನಿಮ್ಮ ಟೀಮ್ ಮೆಂಬರ್ಸ್. ಯುವಕರ ಉತ್ಸಾಹ ಬೇಕಾ, ಸೀನಿಯರ್ಗಳ ಅನುಭವ ಬೇಕಾ? ನೀವುಗಳೇ ಡಿಸೈಡ್ ಮಾಡಿ ನಿಮ್ಮ ಟೀಮನ್ನ ಯಾರು ನಡೆಸ್ತಾರೆ ಅಂತ ಹೇಳಿ. 2 ನಿಮಿಷ ಟೈಮ್ ಇದೆ. ಮುಗಿತಾ? ಸೊ ಈಗ ಟೀಮ್ ರೆಡ್, ನಿಮ್ಮ ಟೀಮ್ ನ ಕ್ಯಾಪ್ಟನ್ ಯಾರು? ಶರತ್. ಕಂಗ್ರಾಟ್ ಶರತ್. ರಾಮಪ್ಪನವ್ರೆ, ಯಾವ ಕಾರಣಕ್ಕೆ ನಿಮ್ಮನ್ನ ಕ್ಯಾಪ್ಟನ್ಸಿಯಿಂದ ಬೇಡ ಅಂತ ಹೇಳಿ ಶರತ್ನ ಕ್ಯಾಪ್ಟನ್ ಮಾಡಿದ್ದಾರೆ? ಇಲ್ಲ, ನಾವು ಡಿಸ್ಕಷನ್ ನಲ್ಲಿ ಶರತ್ ಆದ್ರೆ ಒಳ್ಳೇದು, ಜೊತೆಗೆ ಅವರೆಲ್ಲ ಹೆಂಗಿದ್ದಾರೆ, ಏನಾದ್ರು ಲೇಟೆಸ್ಟ್ ಸ್ಟ್ರಾಟಜಿ ಇಂಥದ್ದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಜೊತೆಗೆ ನಾನು ಅವ್ರಿಗೆ ಸಹಕಾರ ಕೊಡಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಮಾಡಿದೀವಿ. ಎಲ್ಲರೂ ಒಪ್ಕೊಂಡಿದ್ದಾರೆ. ಓಕೆ, ಕಂಗ್ರಾಟ್ ಶರತ್. ಥ್ಯಾಂಕ್ ಯು ಸರ್. ಟೀಮ್ ಬ್ಲೂ, ನಿಮ್ಮ ಟೀಮ್ ನಿಂದ ಯಾರು ಕ್ಯಾಪ್ಟನ್? ಶಿಲ್ಪ. ಶಿಲ್ಪ. ಕ್ಲಿಯರಾ? ಓಕೆ, ಕಂಗ್ರಾಟ್ ಶಿಲ್ಪ. ಸೊ ಎರಡೂ ತಂಡವನ್ನ ಯುವಕರು ಮುನ್ನಡೆಸ್ತಾ ಇದ್ದಾರೆ. ಹಳೆ ಬೇರು ಗಟ್ಟಿಯಾಗಿರ್ಲಿ, ಹೊಸ ಚಿಗುರು ಬೆಳೀತಾ ಇರಲಿ, ಈ ಲೈಫ್ ಅನ್ನೋ ಮರ ಹೆಮ್ಮರವಾಗಿ ಬೆಳೀಲಿ. ಓಕೆ, ಈಗ ನೀವು ಮನೆ ಒಳಗಡೆ ಹೋದ್ರೆ ಜೂನಿಯರ್ಗಳ ರೂಮ್ ನಲ್ಲಿ ಟೀಮ್ ಬ್ಲೂ ಇರ್ತೀರಾ, ಸೀನಿಯರ್ಗಳ ರೂಮ್ ಅಲ್ಲಿ ಟೀಮ್ ರೆಡ್ ಇರ್ತೀರಾ. ಸೊ ಹೊಸ ಟೀಮ್ಗಳ ವಾರ್ ಇನ್ನೇನ್ ಶುರು ಆಗತ್ತೆ. ಸಿ ಆಲ್ ಸೂನ್. ಆಲ್ ದಿ ಬೆಸ್ಟ್. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ
ಇಷ್ಟು ದಿನ ಸೀನಿಯರ್ ಹಾಗೂ ಜೂನಿಯರ್ ಗಳ ನಡುವೆ ಇದ್ದ ಜನರೇಷನ್ ಗ್ಯಾಪ್ ಅನ್ನ ತುಂಬೋಕೆ ನಮ್ಮ ಸಾರಥಿಗಳು ನಡೆಸಿದ ಗೇಮ್ ಪ್ಲಾನ್ ಟೀಮ್ ಮಿಕ್ಸ್ ಅಪ್. ಈ ಎಣ್ಣೆ ಸೀಗೆಕಾಯಿ ಕಾಂಬಿನೇಷನ್ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದು ಮುಂದಿನ ರಿಯಲ್. ವೆಲ್ಕಮ್ ಬ್ಯಾಕ್ ಟು ರೇನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು. ಇದು ಜನರೇಷನ್ ಗಳ ವಾರ. ಸೊ ರೆಡ್ ಅಂಡ್ ಬ್ಲೂ ಪ್ಲೀಸ್ ಕಮ್. ಬನ್ನಿ ಸೂಪರ್ ಗುರು ಲೈಫ್ ಸೂಪರ್ ಗುರು. ಟೀಮ್ ರೆಡ್ ಇಂದ ಕ್ಯಾಪ್ಟನ್ ಶರತ್ ಏನ್ ಹೆಸರಿಟ್ಟಿದ್ದೀರಾ ಸರ್? ಟೀಮ್ ನವಗ್ರಹ ಅಂತ ಸರ್. 9 ಜನ ಇರೋದ್ರಿಂದ ಒಂದು ನವಗ್ರಹ ಅಂತ. ಟೀಮ್ ಬ್ಲೂ ನೀವೇನ್ ಹೆಸರಿಟ್ಟಿದ್ದೀರಾ? ನಾವೆಲ್ಲರೂ ಡಿಸೈಡ್ ಮಾಡಿ ಬ್ಲೂ ಪ್ಯಾಂಥರ್ಸ್, ನೀಲಿ ಚಿರತೆಗಳು. ವೆರಿ ಗುಡ್, ನೈಸ್. ಸೊ ಇವತ್ತು ಹೊಸ ಟೀಮ್ಗಳಾಗಿದೆ, ಹೊಸ ರೀತಿಯ ಯುದ್ಧ. ಇಡೀ ಕಾಂಪಿಟೇಷನ್ಗೆ ಒಂದು ಹೊಸ ಆಯಾಮ. ಆಸ್ ಎ ಟೀಮ್ ನೀವುಗಳು ಎಷ್ಟು ಸಿಂಕಲ್ ಇದ್ದೀರಾ, ನಿಮ್ಮ ಕೋಆರ್ಡಿನೇಷನ್ ಹೇಗಿದೆ ಅನ್ನೋದನ್ನ ಚೆಕ್ ಮಾಡ್ತೀವಿ. ಸೊ ಟೀಮ್ ಬ್ಲೂ ಅಂಡ್ ರೆಡ್. ಎಸ್ ಬಾಸ್. ಹಿಂದೆ ನೋಡಿ. ಪ್ರಾರಂಭದಲ್ಲಿ ಸ್ಪರ್ಧಿಗಳು ಡ್ರಮ್ನಲ್ಲಿ ತುಂಬಿರೋ ನೀರನ್ನ ದೂರದಲ್ಲಿ ಹಗ್ಗ ಕಟ್ಟಿರುವ ಬಕೆಟ್ಗೆ ತುಂಬಿಸಬೇಕು. ನಂತರ ನೀರು ತುಂಬಿದ ಬಕೆಟ್ನ ಮೇಲೆ ನಿಂತಿರುವ ಸ್ಪರ್ಧಿ ಹಗ್ಗದ ಮೂಲಕ ಸೇದಿ ಅರ್ಧ ಸೀಳಿರುವ ಪೈಪ್ನಲ್ಲಿ ಸುರಿಬೇಕು. ಅರ್ಧ ಸೀಳಿದ ಪೈಪಿನ ಮುಖಾಂತರ ಶೇಖರಣೆಯಾಗೋ ನೀರು ಮತ್ತೊಂದು ಅರ್ಧ ಸೀಳಿದ ಉದ್ದನೆಯ ಪೈಪ್ನ ಮೂಲಕ ಅದರ ಮುಂದಿರೋ ಡ್ರಮ್ಗೆ ಸೇರ್ಕೊಳ್ಳುತ್ತೆ. ಹೀಗೆ ನೀರು ಡ್ರಮ್ ಅನ್ನ ತುಂಬುತ್ತಿರುವಾಗ ಭಾರ ಸಮತೋಲನಗೊಂಡಾಗ ಹಗ್ಗದಿಂದ ಕಟ್ಟಿರೋ ಬಲೆಯ ಮೂಟೆಯು ಕೆಳಗೆ ಬೀಳುತ್ತೆ. ಬಲೆಯ ಮೂಟೆಯಲ್ಲಿದ್ದ ಮರದ ಪುಟ್ಟ ಪುಟ್ಟ ಹಲಿಗೆಗಳನ್ನ ತೆಗೆದುಕೊಂಡು ಎದುರಿಗಿರುವ ಸ್ಟ್ಯಾಂಡ್ ಬಳಿ ತಂದು 7 ಅಡಿ ಎತ್ತರದ ಗೋಪುರವನ್ನ ಕಟ್ಟಬೇಕು. ಯಾವ ತಂಡದ ಮೊದಲ ಗೋಪುರ 30 ಸೆಕೆಂಡುಗಳ ಕಾಲ ಬೀಳದೆ ನಿಲ್ಲುತ್ತೋ ಆ ಗೋಪುರದ ತಂಡವು ಜಯಶಾಲಿಯಾಗುತ್ತೆ. ಸೊ ಟೀಮ್ಸ್ ನಿಮ್ಗಳಿಗೆ 2 ನಿಮಿಷ ಟೈಮ್ ಕೊಡ್ತೀವಿ ಸ್ಟ್ರಾಟಜಿಗೆ ಅಂತ. ಸೊ ನಿಮ್ಮ ರಿನ್ ಸ್ಟ್ರಾಟಜಿ ಟೈಮ್ ಸ್ಟಾರ್ಟ್ಸ್ ನೌ. ನೀರು ಸೇದಕ್ಕೆ ಬ್ರಹ್ಮಪ್ಪ ಸರ್. ಪಿರಮಿಡ್ ಕಟ್ಟೋದು. ಪಿರಮಿಡ್ ನಾನ್ ಕಟ್ಟಿ ಪೈಪ್ ಹಿಂಗಿಟ್ಕೋಬೇಡಿ, ನೀರು ಹಾಕಕ್ಕೆ ಕೃಷ್ಣಪ್ಪ ಅವರು 5 ಜನ ಹಿಂಗೆ. ಟೀಮ್ ಬ್ಲೂ ಇಂದ ನಿಮ್ ಟೀಮಲ್ಲಿ 10 ಜನ ಇರೋದ್ರಿಂದ ಒಬ್ರನ್ನ ನೀವು ಕೂಡಿಸ್ತೀರಾ. ದೇ ವಿಲ್ ನಾಟ್ ಪ್ಲೇ ದ ಗೇಮ್. ಅವ್ರನ್ನ ದಯವಿಟ್ಟು ನೀವೇ ಸೆಲೆಕ್ಟ್ ಮಾಡಿ ಸೈಡ್ ಕಳ್ಸಿ. ಚಕ್ರವರ್ತಿ ಅವ್ರನ್ನ ನಾವು ಕೂರ್ಸಕ್ಕೆ ಪ್ಲಾನ್ ಮಾಡಿ. ಓಕೆ, ಮೋಟಿವೇಟ್ ಮಾಡ್ಬೋದು ಅಲ್ಲೇ ನಿಂತ್ಕೊಂಡು. ಸೊ ರೆಡಿ ಇದ್ದೀರಾ ಎಲ್ಲರೂ? ಇಲ್ಲಿ ಟೈಮ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಲ ಗೇಮ್ ಶುರು ಆದ್ರೆ ಮಧ್ಯ ಎಲ್ಲೂ ನಿಲ್ಲೋದಿಲ್ಲ. ಕ್ಲಿಯರ್? ರೆಡಿ? ಇನ್ 3, 2, 1 ಪರಪರಪರಪ ಅಂತೇಳಿ ಬಜೆಟ್ ಎಳೆದಿದ್ದೆ ಒಳ್ಳೆಗಳಿಟ್ಟು ನೀರು ಸುರಿಯೋದಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಪುಲಿ ಸಿಗಾಕೋತಿ ಎಳೆಯೋ ಫೋರ್ಗೆ ಅದು ನೀರೆಲ್ಲ ಚೆಲ್ಲೋಯ್ತು. ಇನ್ನು ರಾಮಪ್ಪ ನೋಡಿದ್ರೆ ಆಗ್ಲೇ ಫುಲ್ ಸುರಿದ್ಬಿಟ್ಟಿದ್ರು. ನನ್ನ ಕಾನ್ಸಂಟ್ರೇಷನ್ನು ನೀರು ಎಳಿಬೇಕು, ಆ ಹುಡುಗರಿಗಿಂತ ಬೇಗ ನಾನು ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡು ಎಲ್ಲ ಮರ್ತ್ಬಿಟ್ಟೆ. ಆಗಿದ್ದಾಗ್ಲಿ ರಾಮಪ್ಪನ ನಾನಂತ ನೋಡೇ ಬಿಡೋದ ಅಂತ ಫುಲ್ ಸ್ಪೀಡಲ್ಲಿ ಹೇಳಿದೆ. ಆ ಬಕೆಟ್ ಪಾಪ ಅಲ್ಲಾಡ್ಕೊ ಮೇಲ್ ಬರೋಷ್ಟ ನೀರೆಲ್ಲ ಖಾಲಿಯಾಗಿ ಬರೀ ಬಕೆಟ್ ಬಂದಿತ್ತು. ಆ ಪುಲಿ ನೋಡಿದ್ರೆ ಎಲ್ಲಕ್ಕಿಂತ ಫಸ್ಟ್ ಕೈ ಕೊಟ್ಟಿದ್ದೆ ಪುಲಿ ಮತ್ತೆ ಹಗ್ಗ. ಅವು ಎಳಿಬೇಕಾದ್ರೆ ಅದು ಆಗಕ್ಕೆ ಸಿಗಾಕೊಳ್ಳೋದು.
ನನಗೂ ಒಂದೆರಡು ಸಾರಿ ಸಣ್ಣ ಪುಟ್ಟ ಹಗ್ಗ ಸಿಕ್ಕಾಕೊಳ್ಳೋದೆಲ್ಲ ಪ್ರಾಬ್ಲಮ್ ಆಯಿತು. ಅದು ಫಸ್ಟ್ ಟೈಮ್ ಯಾವಾಗ ಅದು ಯಾಕೆ ಸಿಕ್ಕಾಕೊಳ್ಳುತ್ತಂತೆ ಗೊತ್ತಾಯ್ತೋ ಮತ್ತು ಕೊನೆವರೆಗೂ ಮತ್ತೆ ಸಿಕ್ಕಾಕೊಳ್ಳೋಕೆ ಬಿಡಲೇ ಇಲ್ಲ ನಾನು. ಅವ್ರು ಬಿದ್ದೋದಾಗಂತೂ ನನಗೆ ಒಳ್ಳೆ ಹಾರ್ಟ್ ಅಟ್ಯಾಕ್ ಆದಂಗೆ ಆಗುತ್ತೆ. ನಾನು ಬಿದ್ದೋಯ್ತೀನಿ ಅಂತಾನೆ ಅನ್ಸಿದ್ದು. ಇನ್ನೂ ಎಷ್ಟು ತುಂಬೋದಿದೆ ಅಂತ ಯೋಚನೆ ಮಾಡೋ ಟೈಮಲ್ಲಿ ನಮ್ದು ಬಿದ್ದೋಯ್ತು. ಸೊ ಅದಾದ್ಮೇಲೆ ನಾನು ಅದಕ್ಕೆ ಮುಂಚೆ ನನ್ನ ರಿಜೆಕ್ಟ್ ಮಾಡ್ಯಾರ. ಅವ್ರನ್ನ ಎಲ್ಲರಿಗೂ ಒಂದು ಹೇಳ್ಬೇಕು ನಾನು ಸ್ಟ್ರಾಂಗೆಸ್ಟ್ ಅಂದ್ಬಿಟ್ಟು. ಕೈಯೆಲ್ಲ ಶಿವರ್ ಆಗ್ತಿತ್ತು ಆ್ಯಂಡ್ ಬೇಗ ಕಟ್ಬೇಕು. ಬಿಕಾಸ್ ಅವ್ರದ್ದು ಆಲ್ರೆಡಿ 45 ಸೆಕೆಂಡ್ಸ್ ಏನೋ ಬೇಗ ನೆಟ್ ಬಿದ್ದಿರೋದ್ರಿಂದ ಅವರೆಲ್ಲೋ ಏನೋ ಲೀಡಲ್ಲಿ ಇದ್ದಾರೆ ಅಂದ್ಬಿಟ್ಟು ಐ ವಾಸ್ ಇನ್ ದಟ್ ಹರಿ ಬರಿ. ಏನಪ್ಪ ನಂದೇ ಇದು ಕಮ್ಮಿ ಇದೆ, ನಾನು ಇನ್ನೂ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಅರ್ಧ ತನಕ ಹೋಗಿ ಬಿದ್ದೋಯ್ತು. ಅವಾಗಂತೂ ನನಗೆ ಒಂಥರ ಫುಲ್ ಕಾನ್ಷಿಯಸ್ ಆಗಿಬಿಟ್ಟು ವಾಟ್ ಐ ಮೇಡ್ ಹಿಂಗೆ ಹಿಡೋ ಬದಲು ಐ ಕೆಪ್ಟ್ ಇಟ್ ಇನ್ ಟ್ರಯಾಂಗಲ್ ವೇ ಹಂಗೆ ಕಟ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಮ್ವೇರ್ ವಾಬ್ಲಿಂಗ್ ಸ್ಟಾರ್ಟ್ ಆಗ್ಬಿಟ್ಟು. ಪ್ರೆಷರ್ ಇರುತ್ತೆ. ಯಾಕೆಂದರೆ ಕ್ಯಾಪ್ಟನ್ ಅಂದರೆ ನಮ್ಮ ಟೀಮ್ ಅವ್ರು ಏನು ತಪ್ಪು ಮಾಡಿದ್ರು ಕ್ಯಾಪ್ಟನ್ ವಿಲ್ ಟೇಕ್ ಅ ಲೀಡ್ ಅಂದ್ಬಿಟ್ಟು ಒಂದಿರುತ್ತೆ. ಸೊ ಅದನ್ನು ನನ್ನ ಪ್ರೆಷರ್ ಜಾಸ್ತಿ ಆಗ್ತಾ ಹೋಯ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬೀಳುತ್ತೆ ಅಂತ ಹೇಳ್ಬಿಟ್ಟು. ಬಿದ್ದಿದ ತಕ್ಷಣನೇ ನನ್ನ ಮೇಲೆ ಇನ್ನೂ ಪ್ರೆಷರ್ ಜಾಸ್ತಿ ಆಗ್ಬಿಡ್ತು. ಲೈಫಲ್ಲಿ ಆಗುವಂತ ಒಂದು ಸಣ್ಣ ತಪ್ಪು ನೋಡಿ ಹಿಂಗಾಗತ್ತೆ. ಮತ್ತೆ ಸ್ಕ್ರಾಚ್ ಇಂದ ಶುರು ಓಕೆ ಐ ಥಿಂಕ್ ಶಿಲ್ಪ ಮುಗೀತು. ಸೆಕೆಂಡ್ ಟೈಮ್ ನಾನು ಏನ್ ಮಾಡ್ಬಿಟ್ಟೆ, ಆ ಪ್ರೆಷರ್ ನನ್ನ ಮೇಲೆ ಬಿದ್ದಿದ ತಕ್ಷಣನೇ ನಾನು ಮತ್ತೆ ಸ್ವಲ್ಪ ಪ್ಲಾನ್ ಚೇಂಜ್ ಮಾಡ್ಕೊಂಡೆ. ಕ್ರಾಸ್ ಆಗಿ ಇಡೋಕೆ ಸ್ಟಾರ್ಟ್ ಮಾಡಿದೆ. ಕಮಾನ್ ಶರತ್, ನೀನು ಪ್ರೂವ್ ಮಾಡಲೇಬೇಕು. ಯು ಆರ್ ದ ಕ್ಯಾಪ್ಟನ್, ನಾವು ಯು ಹ್ಯಾವ್ ಟು ಡೂ ಇಟ್ ಅಂತ ಪ್ರೆಷರ್ ಬೀಳಿಸ್ಕೊಂಡ. ಇರಬೇಕು. ಟೈಮ್ ಇದೆ ತಗೊಳ್ಳಿ, ನೋ ಪ್ರಾಬ್ಲಮ್. ಹೇಳ್ಕೊಡಿ ಅವ್ರಿಗೆ, ನೀವು ಹೇಳ್ಕೊಡ್ಬೋದು. ಆಮೇಲೆ ಕೊನೆ ಇನ್ನೇನು ಪ್ಲೇಟ್ ಇಟ್ಟೆ ಫುಲ್ ವಾಬ್ಲಿಂಗ್. ಸೊ ನಾನೇನು ಮಾಡಿದೆ, ಇಟ್ಕೊಂಡ್ಬಿಟ್ಟು ಐ ಟೋಲ್ಡ್ ಮೈ ಫ್ರೆಂಡ್ಸ್, ಓಕೆ ಅಲ್ಲ ಗ್ರೂಪ್ ಮೇಟ್ಸ್ ಇದೆ, ಓಕೆ ಲೆಫ್ಟ್ ರೈಟ್ ದೇವರ್ ಲೈಕ್ ಸೆಂಟರ್. ಓಕೆ ಸೆಂಟರ್ ಇಟ್ಟೆ, ಗಾಟ್ ಪ್ಲೇಸ್. ಶೇಕ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು ನಾನು ಹಿಂಗೆ ಒಂದು ಕ್ಷಣ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಬೀಳಕ್ ಬಿಡೋದಾ ಬೇಡವಾ, ನನಗೆ ಕೆಳಗೆ ಬಿಡಕ್ ಮನಸ್ಸೇ ಇಲ್ಲ. ಅದು ಇಟ್ಕೊಂಡೇ ನಿಂತ್ಕೊಬೇಕಾಗಿತ್ತು. ಮತ್ತೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಪುನಃ ಬಿಟ್ಬಿಟ್ಟೆ. ಪೂರ್ತಿಯಾಗಿ ನಾನೇ ಕೆಳಗೆ ಇದು ಮಾಡಿಬಿಟ್ಟೆ. ಸೊ ಅದಾದ್ಮೇಲೆ ಲಾಸ್ಟ್ ಒಂದು ವುಡನ್ ಪ್ಲಾಂಕ್ ಏನಿದೆ ಅದು ಇಡಬೇಕಾರಂತೂ ನನ್ನ ಕೈ ಗಡಗಡ ಅಂತ ನಡುಗ್ತಾ ಇತ್ತು. ಕಾಂಪಿಟೇಷನ್ ನನ್ನ ಶರತ್ ನಡುವೆ ಇತ್ತು. ಸೊ ಶರತ್ ಆಲ್ರೆಡಿ ತುಂಬ ಮೇಲೆ ಹೋಗ್ಬಿಟ್ಟಿದ್ದ. ಶಿಟ್ ಕಮಾನ್, ನನ್ಗೇನು ಮತ್ತೆ ಬಿತ್ತಲ್ಲ, ಮತ್ತೆ ಪ್ರೆಷರ್ ಜಾಸ್ತಿ. ಸಡನ್ ಆಗಿ ಬಿದ್ಬಿಡ್ತು. ನಮಗೆ ಫುಲ್ ಖುಷಿ. ನಾನು ಇನ್ನೂ ಸ್ವಲ್ಪ ಫುಲ್ ಜೋಶಲ್ಲಿ ವುಡ್ ಪ್ಲೇಟ್ಸ್ನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದೆ. ವೆರಿ ನೈಸ್ ಸಚಿನ್,
ಶರತ್ತು ಅಷ್ಟೇ ನಿಂತಿದೆ. ಶರತ್ತು ಒಂದ್ಸಲಿ ಬಿದ್ದಿದೆ. ಹುಷಾರು ಹುಷಾರು ಹುಷಾರು. ಸೌಮ್ಯ ನೀಡಲಿದ್ದಾರೆ. ಹುಷಾರು. ಶಿಲ್ಪನ ಹತ್ರ ಇದ್ದಿದ್ದು ಪ್ಲಾನ್ಸ್ನೆಲ್ಲ ನನ್ನ ಪ್ಲಾಟ್ಫಾರ್ಮ್ ಕಡೆ ಎಸ್ಲು. ನಿಂತ್ಕೊಳಕ್ ಹೋಗ್ತಾ ಇದ್ದು ನಾನು ಪಕ್ಕದಲ್ಲಿ ಎಸ್ರೆ ಲೈಕ್ ವೈಬ್ರೇಷನ್ ಇಂದ ನಂದು ಹಾಳಾಗ್ತಿದೆ. ನನ್ ಫುಲ್ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡ್ತು, ಎಲ್ಲಿ ನನ್ನ ಕಡೆಯಿಂದ ಟೀಮ್ ಸೋಲುತ್ತೋ ಅಂತ ಹೇಳಿ. ನೋ ಪ್ರಾಬ್ಲಮ್. ಒಂದ್ಸಲ ಶುರು ಮಾಡ್ಮೇಲೆ ಇದೇ ತರ ಇತ್ತು. ಶರತ್ ಬೀಳುತ್ತೆ. ನೋ ಪ್ರಾಬ್ಲಮ್. ಆರಾಮಾಗಿಡಿ. ನನ್ಗೆ ತುಂಬಾ ಗಾಬರಿ ಆಗ್ತಾ ಇತ್ತು. ನನ್ಗೆ ಆ ಕಡೆ ಈ ಕಡೆ ಎಲ್ಲ ಕಿಚ್ಚಾಡೋದೆಲ್ಲ ನೋಡ್ಬಿಟ್ಟು ಅಲ್ಲೆಲ್ಲೋ ಗಾಳಿ ಬರಕ್ ಸ್ಟಾರ್ಟ್ ಆಯ್ತು. ಡೂ ಆರ್ ಡೈ ಸಿಚುಯೇಷನ್. 15, 14, 13, 12, 11, 10, 9, 8, 7, 6, 5, 4. ಬಿತ್ತು 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 ನನ್ ಬಿತ್ತು ಬಿತ್ತು. 3, 2, 1. ನಿಂತಿದ್ದು ಏನು ಉಪಯೋಗ ಅಂತ ನಾನೇ ಐ ಡೋಂಟ್ ನೋ. ಐ ಜಸ್ಟ್ ಶಾಟರ್ಡ್ ದ ಪಿರಮಿಡ್. You give them back. Yeah, then you're giving them back. Yes. Then you're crying. Yes. Not crying now. Not yes. ಸಡನ್ ಆಗಿ ಅಲ್ಲಿ ಐ ಡೋಂಟ್ ನೋ ಫ್ರಮ್ ನೋವೇರ್ ಕೂಗಾಡಕ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಕಿರಣ್ ಕೂಗ್ತಿದ್ದಾನೆ, ಅಭಿ ಹೊಡಿಯಕ್ ಬರ್ತಿದ್ದಾನೆ. ಐ ಡೋಂಟ್ ನೋ ವಾಟ್ ವಾಸ್ ಹ್ಯಾಪನಿಂಗ್. ಅಭಿನ ಕರ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಅಭಿನೂ ಪ್ರವೋಕ್ ಆಗ್ಬಿಟ್ಟು ಕಿರ್ಚಾಡ್ತಾ ಇದ್ದ. ಏನಂದ್ರೆ ಎಗರಾಡೋದಾಗ್ಲಿ ಕಿರ್ಚಾಡೋದಾಗ್ಲಿ ಹೊಡಿಯಕ್ ಬರೋದಾಗ್ಲಿ ಮಾಡ್ತಿದ್ದ. ನಮ್ಮ ಟೀಮ್ ಅವ್ರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರ ಟೀಮ್ ಅವ್ರು ಒಬ್ಬೊಬ್ಬರೇ ಬಂದ್ಬಿಟ್ಟು ಸೌಮ್ಯ ಬಂದ್ಬಿಟ್ಟು ಅಂತ ಹೇಳ ಏನೋ ನೀನೇನ್ ಬರ್ತಾ ಇದೆಯಾ ಹೋಗೋ ಸೈಡ್ ಅಂದ್ಬಿಟ್ಟು ನನ್ಗೆ ಎಗರಾಡ್ತಾರೆ. ಅಭಿ ಫುಲ್ ರ್ಯಾಶ್ ಆಗಿ ಬಂದ. ನಾನು ಕೂಡ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅವನ ಜೊತೆ ಆ ತರ ಜಗಳ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನನಗೂ ತುಂಬಾ ಕೋಪ ಬಂದ್ಬಿಟ್ಟು ಇದೆಲ್ಲ ತೋರಿಸಿದ್ ಯಾರು? ನಿಮ್ ತಾತ ಬಂದು ತೋರಿಸಿದ್ನಾ? ಅಲ್ಲಿಂದ ಹಿಂಗೆಲ್ಲ ತೋರಿಸಿದ್ದು ಈ 1 ಟೀಮ್ ನಾವು ಕರೆಕ್ಟಾಗಿ ಇಲ್ಲಿ ಬಂದು ನಾವು ಮಾಡಿದೀವಿ. ಸ್ಟಾರ್ಟ್ ಮಾಡಿದ್ ನಾವು. ಸೊ ಒಂಥರ ಗ್ಯಾಂಗ್ ವಾರೇ ಆಗೋಯ್ತು. ಇಲ್ಲಿಂದ ಈ ಗ್ಯಾಂಗು, ಅಲ್ಲಿಂದ ಆ ಗ್ಯಾಂಗು, ಒಂಥರ ಕ್ಲಾಶ್ ಹೊಡೆದಂಗೆ ಆಗೋಯ್ತು ಗ್ರೌಂಡ್ ಫೀಲ್ಡ್ ಅಲ್ಲಿ. ಸಣ್ಣೋರಿಗೋ ದೊಡ್ಡೋರಿಗೋ ಕಾಂಪಿಟೇಷನ್ನು. ಟಿವಿ ಮುಂದೆ ಕುತ್ಕೊಂಡವನೇ ಚಾಂಪಿಯನ್ನು. ಟೀಮ್ ರೆಡ್ ಅಂಡ್ ಟೀಮ್ ಬ್ಲೂ. ಹೊಸ ಟೀಮು, ಹೊಸ ಜೋಶು, ಹೊಸ ಕ್ಯಾಪ್ಟನ್ಗಳು, ಹೊಸ ಜಾಗ, ಹೊಸ ಸ್ಪರ್ಧೆ. ಹೆಂಗಿದ್ಯಪ್ಪ ಎಲ್ಲರಿಗೂ ಲೈಫು? ಸೂಪರ್ ಸೂಪರ್. ಓಕೆ, ನಂದೊಂದು ಪ್ರಶ್ನೆ ಇದೆ. ಎರಡೂ ಟೀಮ್ನ ಸ್ಪರ್ಧಿಗಳಲ್ಲಿ ರಾಮಪ್ಪ ಮತ್ತು ಶಿಲ್ಪಾ ಅವ್ರನ್ನ ಬಿಟ್ಟು
ಲೆಟ್ ಮೀ ಸ್ಟಾರ್ಟ್ ವಿತ್ ಟೀಮ್ ರೆಡ್, ನವಗ್ರಹ ಟೀಮ್. ಸಂಗೀತಾ ಭಟ್ ಸರ್ ಹೇಳಿ. ಬೆಳಿಗ್ಗೆ ಟೀಮ್ ಡಿವಿಷನ್ ಮಾಡಿದ್ವಿ. ಹೌದು ಸರ್. ಸೊ ಒಂದಷ್ಟು ಜನ ಈ ಕಡೆ ಹೋದ್ರು, ಒಂದಷ್ಟು ಜನ ಆ ಕಡೆ ಬಂದ್ರು. ನಿಮ್ಮನ್ನ ಶಿಲ್ಪ ಯಾವ ಕಾರಣಕ್ಕೆ ಅವರ ಟೀಮ್ಗೆ ಕರೀಲಿಲ್ಲ ಅಂತ ನಿಮ್ಗನ್ಸತ್ತೆ? ಐ ಹ್ಯಾವ್ ಟು ಗೆಟ್ ಇನ್ ಟು ಅವರ್ ಮೈಂಡ್. ಸಿಕ್ಕಿದ ಚಾನ್ಸ್ ಅಲ್ಲಿ ಯಾರನ್ನ ಕರ್ಕೋಬೇಕಿತ್ತು ಕರ್ಕೊಂಡ್ಲು. ಮೇ ಬಿ ಶಿ ಡಿಡ್ಂಟ್ ಗೆಟ್ ಅ ಚಾನ್ಸ್ ಟು ಕಾಲ್ ಮೀ ದೇರ್. ಪಾಸಿಟಿವ್ ಥಿಂಕಿಂಗ್ ಆಲ್ವೇಸ್. ಅಲ್ಲಿ ಇಬ್ರು ಹುಡುಗಿರು ಹೋಗಿದ್ದಾರೆ, ಒಂದು ಸೌಮ್ಯ ಮತ್ತೊಂದು ರಚನಾ. ಎಸ್. ಸೊ ಅವರೊಂದು ಸ್ಟ್ರಾಂಗ್ ಟೀಮ್ ನ ಬಿಲ್ಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರು. ಎಸ್ ಎಸ್ ಆಫ್ ಕೋರ್ಸ್. ಅವ್ರಿಗೆ ಬೇಕಾಗಿರುವಂತಹ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳನ್ನ ಅಥವಾ ಅವ್ರಿಗೆ ಹತ್ರ ಆಗಿರೋರ್ನ ಕರ್ಕೊಳ್ಳುವಂಥದ್ದು ಪದ್ಧತಿ. ಎಸ್. ಸೊ ಎರಡು ವಿಷಯ ಇರುತ್ತೆ. ಒಂದು, ನೀವು ಸ್ಟ್ರಾಂಗ್ ಅಲ್ಲ ಅಥವಾ ನೀವು ಅವ್ರಿಗೆ ಹತ್ರ ಅಲ್ಲ. ಎರಡನೇದಿರ್ಬೋದು. ನೀವು ಅವ್ರಿಗೆ ಹತ್ರ ಅಲ್ಲ. ಮೇ ಬಿ. So you're telling I'm not close to you. Either ways, that's what I'm saying. ಎರಡು ಪಾಯಿಂಟ್ ಅಲ್ಲಿ ಒಂದು ಇರಬಹುದು ಅಂತ. ಓಕೆ, ಲೆಟ್ ಮಿ ಆಸ್ಕ್ ಶಿಲ್ಪಾ, ನೀವು ಯಾವ ಕಾರಣಕ್ಕೋಸ್ಕರ ಸಂಗೀತ ಅವ್ರನ್ನ ಕರೀಲಿಲ್ಲ? ಟಾಸ್ಕ್ ಬಂದಾಗ ದಿಸ್ ಇಸ್ ಅ ಪಾರ್ಟ್ ದ ರಿಲೇಶನ್ಶಿಪ್. ಸೊ ನನಗೆ ಅಷ್ಟು ಪರ್ಫಾರ್ಮೆನ್ಸಸ್ ಅಲ್ಲಿ ಐ ಡೆಂಟ್ ಸಿ ದಟ್ ದಟ್ ಸ್ಪಾರ್ಕ್ ಫ್ರಮ್ ಸಂಗೀತ. ಉತ್ತರ ಸಿಗ್ತಾ? Yeah, no problem. You want to say anything? No, I don't want to say anything. ಸುಷ್ಪಲ್, ಸೊ ನೀವು ಕೂಡ ಅದೇ ಪರಿಸ್ಥಿತಿಯಲ್ಲಿ ಇದ್ದೀರಾ. ನಿಮ್ಮ ಉತ್ತರ ಏನು? ಅಟ್ ದ ಮೂಮೆಂಟ್ ನಾನು ಅವಳು ತುಂಬ ಕ್ಲೋಸ್ ಆಗಿದ್ದೀನಿ. ಬಟ್ ಆಸ್ ಅ ಪರ್ಫಾರ್ಮೆನ್ಸ್ ನಂಗೆ ಗೊತ್ತು ಅವಳು ನನಗೆ ಸ್ಟ್ರಾಂಗ್ ಪ್ಲೇಯರ್ ಅಂತ ಕನ್ಸಿಡರ್ ಮಾಡಲ್ಲ. ಡೂ ಯು ಥಿಂಕ್ ಯು ಆರ್ ಎ ಸ್ಟ್ರಾಂಗ್ ಪ್ಲೇಯರ್? ಎಸ್, ಆಫ್ ಕೋರ್ಸ್ ಐ ಆಮ್. ಓಕೆ ಶಿಲ್ಪಾ, ಅದೇ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ. ಓಕೆ. ವೈ ನಾಟ್ ಸುಷ್ಮಾ ಪರ್ಲ್? ಸುಷ್ಮಾ ಪರ್ಲ್ ಅಲ್ಲ, ಇಟ್ ಇಸ್ ವೈ ಸೌಮ್ಯ. ಬಿಕಾಸ್ ಐ ಸಾ ರಿಯಲಿ ಗುಡ್ ವಾಟ್ ಎವರ್ ಪರ್ಫಾರ್ಮೆನ್ಸ್ ನಾನು ಇಷ್ಟವರೆಗೂ ನೋಡಿದೆ. ಎಂಥೂಸಿಯಾಸಮ್ ಇರ್ಬೋದು. ಸೊ ಐ ವಾಂಟೆಡ್ ದಟ್ ಇನ್ ಮೈ ಗ್ರೂಪ್, ಸೊ ಐ ಜಸ್ಟ್ ಟುಕ್ ದಟ್. ಓಕೆ, ಈ ಕಡೆಗೆ ಬಂದ್ರೆ ಶರತ್, ಶಿಲ್ಪಾಳ ಫಸ್ಟ್ ಟು ಪ್ರಿಫರೆನ್ಸ್ ನೀವು ಆಗಿರ್ಲಿಲ್ಲ. ಹೌದು. ಏನಕ್ಕೆ ಅನ್ಸುತ್ತೆ? ಫಸ್ಟ್ ಮೇನ್ ಥಿಂಗ್, ಲೈಕ್ ಐಲ್ ಬಿ ಫ್ರ್ಯಾಂಕ್, ಕಂಫರ್ಟ್ ಝೋನ್ ಎಲ್ಲೋ ಅವರಿಬ್ರ ಜೊತೆ ಬೆಟರ್ ಇತ್ತು. ಸೊ ಎಲ್ಲಿ ಕಂಫರ್ಟ್ ಝೋನ್ ಇರುತ್ತೋ ಅಲ್ಲಿ ಪರ್ಫಾರ್ಮೆನ್ಸ್ ಬೆಟರ್ ಇರುತ್ತೆ. ಪರ್ಫಾರ್ಮೆನ್ಸ್ ನೋಡಕ್ ಬಂದ್ರೆ ಅರ್ಜುನ್ ವಾಸ್ ವೆರಿ ಗುಡ್ ವಿತ್ ಮೋಸ್ಟ್ ಆಫ್ ದ ಟಾಸ್ಕ್. ಸೊ ಅದು ಅರ್ಜುನ್ ಫಸ್ಟ್ ಆಯ್ತು. ಸೆಕೆಂಡ್ ಟಾಸ್ಕ್ ಅಂತ ಬಂದಾಗ ಈಸ್ ಆಲ್ಸೋ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕಿರಣ್. ಸೊ ಅದಕ್ಕೆ ನಾವು ಮೇ ಬಿ ನಾನು ಪಾಸಿಟಿವ್ ಆಗಿ ತಗೊಬೇಕು ಅಂದ್ರೆ ಶಿ ಗೇವ್ ಮಿ ಅ ಚಾನ್ಸ್ ಟು ಬಿ ಅ ಕ್ಯಾಪ್ಟನ್ ಇನ್ ದ ಆಪೋಸಿಟ್ ಸೈಡ್. ಸೊ ಐಲ್ ಟೇಕ್ ಇಟ್ ದಟ್. ಕ್ಯಾಪ್ಟನ್ ಆಗಕ್ಕೆ ಒಂದು ಅವಕಾಶ ಸಿಕ್ತು, ಗುಡ್. ಅಂಡ್ ಶಿ ವಾಂಟೆಡ್ ಅ ಮೋರ್ ಟಫ್ ಕಾಂಪಿಟೇಷನ್ ಫ್ರಮ್ ಆಪೋಸಿಟ್ ಸೈಡ್. ನೈಸ್ ವೇ ಟು ಪುಟ್ ಇಟ್. ಅಂಡ್ ರಾಮಪ್ಪ ಅವ್ರ ಟೀಮ್ನಿಂದ ಅಲ್ಲಿಗೆ ಹೋಗದೆ ಉಳ್ಕೊಂಡಿರುವಂತಹ ಸೀನಿಯರ್ಗಳನ್ನ ನಾನೀಗ ಕೇಳ್ತೀನಿ. ಇಂದ್ರ ಅವರೇ, ನಿಮ್ಮನ್ನ ಯಾಕೆ ರಾಮಪ್ಪ ಅವರು ಸೆಲೆಕ್ಟ್ ಮಾಡಲಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ನನ್ನ ಸ್ವಭಾವ ನೇರ ದಿಟ್ಟ ನಿರಂತರ. ಹಾಗೂ ನನಗೆ ಪೂಸಿ ಹೊಡೆದು ಮಾತಾಡಕ್ ಬರಲ್ಲ. ಅಣ್ಣ ಕಂದ ಗಿನ್ನತೆಲ್ಲ ಮಾತಾಡಕ್ ಬರಲ್ಲ. ಅದು ನನ್ನ ಸ್ವಭಾವ ಅವರಿಗೆ ಇಷ್ಟ ಇಲ್ಲದೆ ಇರ್ಬೋದು. ಅದಕ್ಕೋಸ್ಕರ ನನ್ನನ್ನು ಅವ್ರು ಕರೀಲಿಲ್ಲ ಅನ್ಸುತ್ತೆ ನನಗೆ. ಸೊ ರಾಮಪ್ಪ ಅವ್ರಿಗೆ ಅಣ್ಣ ಕಂದ ಚಿನ್ನ ಅಂತ ಕರೆದು ಮಾತಾಡಿದವರು ಅವ್ರಿಗೆ ಹತ್ತಿರವಾಗ್ತಾರೆ, ಅಂಥವರೇ ಹೋಗಿ ಅಲ್ಲಿ ಕೂತಿರೋದು ಅಂತ ನಿಮ್ಗೆ ಅನ್ಸುತ್ತೆ? ಭೋಜಮ್ಮ ಹಾಗೆ ಬಿಹೇವ್ ಮಾಡ್ತಾರೆ. ಅಣ್ಣ ಕಂದ ಅಯ್ಯೋ ಎಲ್ಲ ಮುದ್ದ. ಈ ಜಾಗದಲ್ಲಿ ಅಲ್ಲ, ಮಕ್ಕಳಿಗೆ ಖುಷಿ ಕಂದ ಅಂತ ನನ್ನ ಮಗಳನ್ನು ಕಂದ ಕರಿತೀನಿ. ನನ್ನ ಮಗಳ ಸಮಾನಾಗಿರೋನು ಕಂದ ಕರಿತೀನಿ. ನನ್ನ ಅಣ್ಣ ಅಂತ ಕರಿತೀನಿ. ಇನ್ನು ಅಣ್ಣಂದಿರೋನ ಹೋಗಲ್ಲ ಬರಲ್ಲ ಅಂತ ಕರೆಯಕ್ಕಾಗ್ತದ? ಏನಂತೀರಾ ಇಂದ್ರ ಅವ್ರೆ? ನನ್ನ ಸ್ವಭಾವ ಅವರಿಗೆ ಹಿಡಿಸಿಲ್ಲ, ಅದೇ ಪಾಯಿಂಟ್. ಓಕೆ, ರಾಮಪ್ಪ ಅವ್ರನ್ನ ಕೇಳೋಣ. ಸರ್, ಇಂದ್ರ ಅವರು ನಿಮ್ಮ ಆಯ್ಕೆ ಆಗಿರ್ಲಿಲ್ಲ, ಯಾಕೆ? ಒಂದೇ ಕಾರಣ, ಅವರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ತೊಂದರೆ ಇದೆ ಅಂತ ನಂಗೆ ಗೊತ್ತು. ಹಾಗಾಗಿ ಆಯ್ಕೆ ಮಾಡಲಿಲ್ಲ ಸರ್. ಅದರಲ್ಲಿ ಅವ್ರು ಎಷ್ಟೋ ಸಾರಿ ಭೋಜನಗಿಂತ ಹೆಚ್ಚಾಗಿ ನನಗೆ ತಿಂಡಿ ಊಟ ಎಲ್ಲ ಅಡುಗೆ ಚಹಾ ಎಲ್ಲ ಮಾಡಿಕೊಟ್ಟಿದ್ದಾರೆ. ನನಗೆ ಆ ವ್ಯತ್ಯಾಸ ಏನು ಕಾಣಲಿಲ್ಲ. ಆರೋಗ್ಯ ಸರಿಯಾಗಿತ್ತಲ್ಲ ಇವಾಗ ಹಾಡಿದ ಪರ್ಫಾರ್ಮೆನ್ಸ್ ಅಲ್ಲಿ. ಆರೋಗ್ಯ ಸರಿ ಇಲ್ಲದಿದ್ರೆ ನಂಗೆ ಅಷ್ಟು ಹಾಡ್ಲಿಕ್ಕೆ ಆಗ್ತಾ ಇತ್ತಾ? ಅದು ಸುಳ್ಳು ಕಾರಣ ಅನ್ಸುತ್ತೆ ನನಗೆ. ರಾಮಪ್ಪ ಅವರೇ, ಅವರು ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಡ್ಯಾನ್ಸ್ ಮಾಡೋ ಮೊದಲೇ ಹೆಚ್ಚಾಗಿ ಅವರು ಪಾಪ ನಿದ್ದೆಗೆ ಜಾರು ಬಿಡ್ತಾರೆ. ಸೊ ನಿದ್ದೆ ಮಾಡೋದ್ರಿಂದ ಅವರು ನಿಮ್ಮನ್ನ ಹೊರಗುಳಿಸಿದ್ದಾರೆ, ನಿಮ್ಮನ್ನ ಕರೆದಿಲ್ಲ ಅಂತ ನೀವು ಒಪ್ಕೋತೀರಾ? ಇರ್ಬೋದು. ಸೊ ಒಂದು ಸ್ಟ್ರಾಂಗ್ ಟೀಮನ್ನ ಕಟ್ಟೋ ಸಲುವಾಗಿ ಆ ಕ್ಷಣಕ್ಕೆ ನಿಮ್ಗೆ ಯಾರು ವೀಕ್ ಅನ್ಸಿದ್ರೋ ಅವ್ರನ್ನ ಬಿಟ್ಟಿದ್ದೀರಾ? ಖಂಡಿತ ಸರ್. ಫೇರ್ ಏನೋ. ಸೊ ಈ ಟೀಮ್ಗಳು ಮೊದಲನೇ ಸಲ ಗುದ್ದಾಡಿ ಒಂದು ಟಾಸ್ಕ್ ಅನ್ನು ಮುಗಿಸಿದ್ದಾರೆ. ಈ ಟಾಸ್ಕ್ ನಲ್ಲಿ ಟೀಮ್ ರೆಡ್ ಗೆದ್ದಿದೆ. ಶರತ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಬಟ್ ಈ ಟಾಸ್ಕ್ ನಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದು ರಾಮಪ್ಪ ಅವರು, ಎಸ್ ಸರ್, ಹಾಗೂ ಕೃಷ್ಣಾನಂದ ಅವರು. ಎಸ್ ಸರ್. ಚಪ್ಪಾಳೆ ಬರ್ಲಿ ಅವ್ರಿಗೆ. ಕೃಷ್ಣಾನಂದ ಅವರೇ, ಫುಲ್ ಬಕೆಟ್ ಹಿಡಿದಿದ್ದೀವಿ ಇವತ್ತು. ತುಂಬಾ ಚೆನ್ನಾಗಿ ಬಕೆಟ್ ಹಿಡಿದ್ರಿ ಸ್ವಾಮಿ. ಹೆಂಗಾಯ್ತು? ಬಕೆಟ್ ಬೇರೆ ತರ ಬಕೆಟ್ ಹಿಡಿಯಿಲ್ಲ, ನಿಜವಾದ ಹಿಡಿದೆ. ಬಟ್ ನನಗೆ ಈ ತರ ಟಾಸ್ಕ್ಗಳಾದ್ರೆ ಕೋತಿ ಆಡ್ದಂಗೆ ಆಟ ಆಡ್ಕೊಂಡು. ಬಟ್ ನೀವಂತೂ ಮದುವೆ ಮನೆಯಲ್ಲಿ ಸಾಂಬಾರು ರಸಂ ಕೇಳಿದಾಗ ತಗೊಂಡ್ಬರ್ತಾರಲ್ಲ. ಬಟ್
ಮಜ್ಜಿಗೆ ಒಳಗಡೆ ಬರ್ಲಿ, ರಸಂ ಮೇಲೆ ಹೋಗ್ಲಿ, ಸಾಂಬಾರ್ ಬರ್ಲಿ ಅಂತ ನೀವೇ ಎತ್ಕೊಂಡು ಹೋದ್ರಿ, ತುಂಬಿದ್ರಿ, ಕೊಟ್ರಿ, ಸ್ಟ್ರೈಟ್ ಮಾಡಿದ್ರಿ, ಏನೇನೋ ಮಾಡಿ ಸೂಪರ್ ಮಾಡಿದ್ರಿ. ಸಂಗೀತ ಭಟ್ ಅವ್ರೆ, ಸರ್ ನೀವು ಆ ಕಡೆ ಹೋಗ್ಲಿಲ್ಲ, ಆದ್ರೆ ಗೆಲುವು ನಿಮ್ ಕಡೆ ಬಂತು. ನಿಮ್ಮ ಅನುಭವ ಹೇಳಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಕ್ಯಾಪ್ಟನ್, ಬಿಕಾಸ್ ಅವ್ರವ್ರ ರೆಸ್ಪಾನ್ಸಿಬಿಲಿಟೀಸ್ ಏನೇನಿದೆ ಅಂತ ಅವ್ರಿಗೆ ಚೆನ್ನಾಗಿ ತಿಳಿಸಿ ನೀವು ಆ ಜಾಗಕ್ಕೆ ಹೋಗಿ ನಿಂತ್ಕೊಂಡು ಮಾಡಿ ಅಂತ ಹೇಳಿದ್ರು. ಐ ಹ್ಯಾಡ್ ಲಾಟ್ಸ್ ಆಫ್ ಫನ್. ನಂಗೆ ಈ ತರ ಟಾಸ್ಕ್ ತುಂಬಾ ಖುಷಿ ಆಗುತ್ತೆ ಮಾಡಕ್ಕೆ. ಆ ಟ್ರೋಫಿನ ಸಂಗೀತ ಅವ್ರ ಕೈ ಕೊಡಿ. ಸಂಗೀತ ಗೊತ್ತಾಯ್ತಾ ಯಾಕೆ ಅಂತ? ಪುಚ್ಚಿ ಪುಚ್ಚಿ ಮಾಡಕ್ ಪುಚ್ಚಿ ಮಾಡಕ್ ಅಲ್ಲ, ಅರ್ಥ ಆಗಿದೆ ಯಾಕೆ ಅಂತ. ಇಷ್ಟು ದಿನ ಟಾಸ್ಕ್ ಗೆದ್ದಾಗ ಟ್ರೋಫಿ ಯಾರ ಕೈಲಿ ಇರ್ತಿತ್ತು? ಶಿಲ್ಪ. ಅದಕ್ಕೆ ಇಟ್ಕೊಳ್ಳಿ, ಎಂಜಾಯ್. ಅಂಡ್ ಈ ಟಾಸ್ಕ್ ನಲ್ಲಿ ಇನ್ನೂ ಇಬ್ರು ದೈತ್ಯ ಪ್ರತಿಭೆಗಳಿದಾರಪ್ಪ. ಸುಶ್, ನಿಮ್ಮ ಕಾಂಟ್ರಿಬ್ಯೂಷನ್ ಏನ್ ಕಮ್ಮಿ ಇಲ್ಲ ರೀ. ನಿಮ್ಮ ಹೈಟು ದೊಡ್ಡ ಪ್ಲಸ್ ಪಾಯಿಂಟ್ ಆಯ್ತು. ಎಷ್ಟು ಚೆನ್ನಾಗಿ ಹಿಡ್ಕೊಂಡು ನಿಂತಿದ್ರಿ ಅಂದ್ರೆ ಇವರ ಸ್ಟ್ಯಾಚ್ಯೂ. ಆಕ್ಚುಲಿ BBMP ಅವರು ನಿಮ್ಮನ್ನ ಕೇಳ್ತಾ ಇದ್ದಾರೆ, ವಾಟರ್ ಸಪ್ಲೈಗೆ ಸುಷ್ಮಾನೇ ಬೇಕು, ಬರ್ಲೇಬೇಕು. ದಟ್ ಹೈಟ್ ವಾಸ್ ಮೈ ಪ್ಲಸ್ ಪಾಯಿಂಟ್. ನಾನು ಅದನ್ನ ಶೋಲ್ಡರ್ ಮೇಲೆ ಆರಾಮಾಗಿ ಇಟ್ಕೋಬಹುದಾಗಿತ್ತು. ಬಟ್ ಸ್ಟಿಲ್ ನಾನು ಫಸ್ಟ್ ಸೈಡ್ಸ್ ಅಲ್ಲಿ ಇಟ್ಕೊಂಡಿದ್ದೆ, ನಾನು ಹಗ್ಗ ಇಟ್ಕೊಂಡಿರ್ಲಿಲ್ಲ. ಅದಾದ್ಮೇಲೆ ಎಲ್ಲೆಲ್ಲಿ ಈ ಕಡೆ ಆ ಕಡೆ ಹೋಗ್ತಿತ್ತು ನಾನು ಮೇಲಿಂದ ಈಸಿಯಾಗಿ ಕಾಣಿಸ್ತಾ ಇತ್ತು. ಸಂಗೀತ ಸ್ವಲ್ಪ ರೈಟ್, ಅಭಿ ಸ್ವಲ್ಪ ರೈಟ್ ಲೆಫ್ಟ್, ಅದೆಲ್ಲ ಮೇಲಿಂದ ನಾನು ಕೂಗ್ತಾ ಇದ್ದೆ. ಕರೆಕ್ಟ್ ಆಗಿ ಹೇಳ್ಬೇಕಾದ್ರೆ ಕ್ಲೀನರ್ ಕೆಲಸ. ಪಾರ್ಕಿಂಗ್ ಮಾಡೋ ಹೇಳ್ತಾರಲ್ಲ, ಸ್ವಲ್ಪ ಲೆಫ್ಟ್, ಸ್ವಲ್ಪ ರೈಟ್, ಸ್ವಲ್ಪ ರಿವರ್ಸ್, ಸ್ವಲ್ಪ ರಿವರ್ಸ್, ಹಂಗೆ ಕರೆಕ್ಟ್ ಕರೆಕ್ಟ್, ಓಕೆ 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 ಅಂತ ಬರ್ಲಿ ಬರ್ಲಿ. ಅಭಿಷೇಕ್ ಹೆಂಗಾಯ್ತು ಗುರು? ಸರ್ ಅದು ಪೈಪ್ ಮ್ಯಾನೇಜ್ ಹೇಳ್ಬೇಕಂದ್ರೆ ಪೋಲ್ ಅಳ್ತಾ ಇದ್ದಾಳೆ, ಯಾಕೇನ್ ಗೊತ್ತಾಗಿಲ್ಲ, ಗೊತ್ತಿಲ್ಲ, ಅಳ್ತಾ ಇದಾರೆ. ಪೋಲ್ ಏನಾಯ್ತು? Sir, I'm sorry, but every time your comments are too harsh. And I can't take it. ಯಾರ್ ಕಮೆಂಟ್ ಅಂತ ಕ್ಲಿಯರ್ ಆಗಿ ಹೇಳ್ಬೋದು, ಎಲ್ರಿಗೂ ಗೊತ್ತಾಗ್ಲಿ. ಏನ್ ಕಮೆಂಟ್ ಮಾಡ್ದೆ ಹೇಳಿ? You said cleaner ಕೆಲಸ ಅದು ಇದು. It's not, I can't take it. ಅದ್ರಲ್ಲಿ ಎಂತ ಹಾರ್ಶ್ನೆಸ್ ಇದೆ ಅದ್ರಲ್ಲಿ? ಕ್ಲೀನರ್ ಅಂದ್ರೆ ಹಾರ್ಶ್ ಅಂತ ಯಾಕೆ ಅನ್ಕೋತೀರಾ? You don't appreciate me at all, ever, never. ಓಕೆ ಲಿಸನ್, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಐ ಹ್ಯಾವ್ ಅ ಸಿವಿಯರ್ ಗ್ರಡ್ಜ್ ಆನ್ ಸುಷ್ಮಾ. ಅರ್ಥ ಆಯ್ತಾ? ಶೇಷ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ನಾನು ಹೇಳೋದನ್ನ. ನಿಮ್ಮನ್ನ ಲೈಫಲ್ಲಿ ನಾನು ನೋಡೇ ಇಲ್ಲ. ನನಗೆ ನೀವು ಗೊತ್ತಿರೋದೇ ಫ್ರಮ್ ದಿಸ್ ಬ್ಲಡಿ 3 weeks. ಅರ್ಥ ಆಯ್ತಾ? ಕ್ಲೀನರ್ ಕೆಲಸ ಅಂದ್ರಲ್ಲ, ಏನಕ್ಕೆ ಬೇಜಾರಾಯ್ತು ನಿಮ್ಗೆ? ನೀವೇನ್ ಅರ್ಥ ಮಾಡ್ಕೊಂಡ್ರಿ? ಬಟ್ ನಂಗೆ ಅಪ್ರಿಸಿಯೇಷನ್ ಸಿಗ್ತಾ ಇಲ್ಲ ಇಲ್ಲಿ. ನಾ ಅಪ್ರಿಶಿಯೇಟ್ ಮಾಡ್ತಾ ಇಲ್ವಾ ಕೆಲಸ ಮಾಡಿದಾಗ? ಇಫ್ ಯು ರಿಮೆಂಬರ್, ನೀವು ಮೊನ್ನೆ ಅಜ್ಜಿ ಕ್ಯಾರೆಕ್ಟರ್ ಎಲ್ಲ ಹಾಕೊಂಡು ಮಾಡಿದಾಗ ನಾನು ನಿಮ್ಮನ್ನ ಅಪ್ರಿಶಿಯೇಟ್ ಮಾಡಿದೆ, ಆಯ್ತಾ? ನೀವು ಅದನ್ನು ಹೇಳಿದ್ದೀರಾ, ನಾನು ಏನಾದ್ರೂ ಕಮೆಂಟ್ಸ್ ಕೊಟ್ರೆ ದಯವಿಟ್ಟು ಅದನ್ನ ಈಸಿ ಆಗಿ ತಗೊಳ್ಳಿ ಅಂತಾನು ಸ್ಟ್ರೆಸ್. ಈಗ ನಾನು ಏನಂತ ಬೇಜಾರು ಮಾಡಿಕೊಂಡು ನೋವಿಂದ ಹೊರಹೋಗಿರೋ ಯೋಗಿಗೆ ಎಲ್ರೂ ಸೇರ್ಕೊಂಡು ಸಮಾಧಾನ ಮಾಡ್ತಿದ್ರು, ಸಾರಿ ಕೇಳ್ತಿದ್ರು. ಯೋಗಿ ಅವರು ಮಾತ್ರ ನಿರ್ಲಿಪ್ತ. ಥ್ಯಾಂಕ್ಸ್ ಫಾರ್ ಆಲ್ ದಿ ರೆಸ್ಪೆಕ್ಟ್, ಬಟ್ ಐ ಡಿಡ್ಂಟ್ ವಾಂಟ್ ಟು ಟೇಕ್ ದಟ್ ಅಲ್ಲಿ. ಹೇಳಿದ್ದ ರೀತಿ ತಪ್ಪಲ್ಲ, ಅಂದ್ಕೊಂಡಿದ್ದ ರೀತಿ ತಪ್ಪು ಅಂತ ಬಿಡಿಸಿ ಹೇಳ್ತಿರೋ ಜೂನಿಯರ್ ಅರ್ಜುನನ ಮಾತಿಗೆ ಯೋಗಿ ಖಡಕ್ ನಿರ್ಧಾರ ಏನ್ ಗೊತ್ತಾ? ನಾನ್ ಬರೋದಿಲ್ಲ ಅಂತ. ಶರತ್, ನಿನಗ್ ಗೊತ್ತು, ನಾನು ಎಲ್ಲರ ಜೋವಲ್ ಆಗಿರ್ತೀನಿ, ತಮಾಷೆ ಮಾಡೋದು. ಎಲ್ಲರನ್ನ ನಗಿಸ್ತಾ ಸದಾ ತಮಾಷೆ ಮಾಡೋ ಯೋಗಿಯ ಮಾತುಗಳು ಸ್ಪರ್ಧಿಗಳನ್ನ ಹುರಿದುಂಬಿಸುತ್ತೆ ವಿನಃ ಯಾವತ್ತಿಗೂ ಹರ್ಟ್ ಮಾಡೋದಿಲ್ಲ ಅಂತ ಗೊತ್ತಿರೋದ್ರಿಂದಲೇ ಎಲ್ರೂ ವಾಪಸ್ ಬರಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ನಿಮ್ಮ ಟೀಮ್ ಮೇಟ್ ಅಲ್ಲ ಆಕೆ, ನೀವು ಆಕೆಗೆ ಕನ್ವಿನ್ಸ್ ಮಾಡಿ, ಇವ್ರನ್ನ ಕನ್ವಿನ್ಸ್ ಮಾಡೋದಲ್ಲ.
ಯೋಗಿಗೆ ಕನ್ವಿನ್ಸ್ ಆಗೋ ದೊಡ್ಡ ಮನಸ್ಸು ಇದ್ರೂ ಆಗಿರೋ ಅನರ್ಥ ಸರಿ ಹೋಗ್ಬೇಕು ಅನ್ನೋದಷ್ಟೇ ಉದ್ದೇಶ. ಆದ್ರೆ ಇದು ಜಾಲಿ ಜೂನಿಯರ್ ಸುಷ್ಮಾಗೆ ಅರ್ಥ ಆಗ್ಬೇಕು ಅಷ್ಟೇ. I will not misunderstand. I'll be fine from now. I didn't mean to hurt you. It's a wonderful performance. You're doing that. ಕೊನೆಗೆ ಮನಸ್ಸೋತು ಮತ್ತೆ ಲೈವ್ ಸೂಪರ್ ಗುರುವಿನ ಮನೆಗೆ ಬರೋಕೆ ಒಪ್ಕೊಂಡ ಸಾರಥಿಯ ನಿರ್ಧಾರ ಎಲ್ಲರಿಗೂ ನಿರಾಳ ಸಂಭ್ರಮ. ನಾನು ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಗ್ಲಾಸ್ ಹಾಳಾಗೋದ್ರೆ ಕನಕ ಹಾಳಾಗೋದ್ರೆ ನೋ ಪ್ರಾಬ್ಲಮ್, ವಿಷನ್ ಮತ್ತು ಫೋಕಸ್ ನ ಕಳ್ಕೊಬೇಡಿ ಅಂತ. ಯಾವ್ದೋ ಚಿಲ್ಲರೆ ವಿಚಾರಗಳಿಗೆ ಏನೋ ಬೇಡದಕ್ಕೆ ಡೋಂಟ್ ಹರ್ಟ್ ಹಿಮ್. ಓಕೆ ಸುಷ್ಮಾ, ಇದೆಲ್ಲರಿಗೂ ಹೇಳ್ತಾ ಇರೋದು, ನಾಟ್ ಓನ್ಲಿ ಫಾರ್ ಸುಷ್ಮಾ. ಥ್ಯಾಂಕ್ಸ್ ಯೋಗಿ, ಲಿಸನಿಂಗ್ ಟು ಅಸ್. Come on, cheer up. I'm very sorry ನನ್ನ ಹತ್ರ ಹೋಗಿದ್ದಕ್ಕೆ, because I was hurt. ಓಕೆ, ಒಂದು ಒಳ್ಳೆ ಚಪ್ಪಾಳೆ ಕೊಡಿ. Sir, we love you a lot, we respect you a lot, and I'm sorry I didn't mean to hurt you. Like even I'm very sensitive, so that's why I took it that way. But from now on I'll be careful. So can I get out? Hey, ಚಕ್ರವರ್ತಿ ಅವರು ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡಿದ್ರಿ. ನಿಜ ಒಬ್ಬ ನಾನು ನಿಮ್ಗೆ ಬಿಡೋಕೆ ಇಷ್ಟನೇ ಇಲ್ಲ ನನಗೆ. ಐ ಕೆನಾಟ್ ಸಿ ಎ ಡೇ ವಿತೌಟ್ ಯು ಜೆಂಟಲ್ಮನ್. ಆಕ್ಚುಲಿ ನಾನು ಒಳಗೆ ಬಂದಿದ್ದೆ ನಮ್ಮ ಚಕ್ರಿ ಡಾರ್ಲಿಂಗ್ ಕರೆದ್ರು. Thank you. I feel so pleased and so happy. Good. ಟೀಮ್ ಬ್ಲೂ, ನಿಮ್ಮ ಟೀಮಲ್ಲಿ ಎಷ್ಟು ಜನಕ್ಕೆ ಅನ್ಸುತ್ತೆ ಇವತ್ತಿನ ಟಾಸ್ಕ್ನ ನೀವು ಸೌಮ್ಯನ ಸೋತಿದ್ದೀರಾ ಅಂತ? ದಟ್ ಇಸ್ ಆಬ್ವಿಯಸ್. ಕೈ ಎತ್ತಿ ಎಲ್ಲರೂ ಕೈ. ಯಾರ್ಯಾರು? ಓ, ಎನಿವೇಸ್, ಸೋಲು ಗೆಲುವಿನ ಮಾತಾಯ್ತು ಗುರುಗಳೇ. ಈಗ ನೂಕು ನುಗ್ಗಾಟದ ಬಗ್ಗೆ ಮಾತಾಡೋಣ. ಅಭಿಷೇಕ್ ವರ್ಸಸ್ ಕಿರಣ್. ಆಲ್ಮೋಸ್ಟ್ ರೆಸ್ಲಿಂಗ್ ಶೋ ಆಗ್ತಾ ಇತ್ತು ಇವತ್ತು. ಕಿರಣ್ ಸರ್, ಏನಕ್ಕೆ ಅಷ್ಟು ರೈಸ್ ಆಗಿದ್ದು? ಇಟ್ ವಾಸ್ ದೇರ್ ಡೇ. ಅವ್ರು ಗೆದ್ದಿದ್ದಾರೆ, ನಮ್ಗೆ ಆಗ್ಲಿಲ್ಲ, ಸೋತಿದೀವಿ. ಹಂಗಂತ ಸರ್ ಟೀಸ್ ಮಾಡೋದಾಗ್ಲಿ ಅಥವಾ ಬಿಯಾಂಡ್ ಲಿಮಿಟ್ಸ್ ಯಾವ್ದನ್ನು ತಡೆಯೋಕ್ಕಾಗಲ್ಲ. ಅವನು ನನ್ನ ಒಳ್ಳೆ ಫ್ರೆಂಡ್. ಇಲ್ಲಿ ಮನೇಲಿ ಇರ್ಬೇಕಾದ್ರೆ ಐ ವಾಸ್ ಆಲ್ವೇಸ್ ಬಿ ವಿತ್ ಹಿಮ್. ಆದ್ರೆ ಸೊ ಟುಡೇ ಐ ಫೆಲ್ಟ್ ಇನ್ಸಲ್ಟ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ಆ ಬಿಯಾಂಡ್ ಅಂತ ಹೇಳ್ತಾ ಇದೆಯಲ್ಲ, ಎಲ್ಲಿವರೆಗೂ ಕ್ರಾಸ್ ಆಯ್ತು ಸರ್? ಅಂದ್ರೆ ಒಂದು ಟೀಸ್ ಮಾಡೋದಾಗ್ಲಿ ಅಥವಾ ದ ವೇ ಹಿ ವಾಸ್ ಏನ್ ಟೀಸ್ ಮಾಡ್ದ? ಅದೇ ಸರ್, ಸುಮ್ಮನೆ ಆಕ್ಷನ್ ಮಾಡೋದು. ಏನ್ ಯಾವ ತರ ಸಿಂಬಲ್ ವಾಸ್ ಡೂಯಿಂಗ್ ದಿಸ್ ಅಂಡ್ ಆಲ್. The way he was using his words, ಏನ್ ಜಾಕಿ ಕಿತ್ ದಬಾಕ್ದ, ದಿಸ್ ಅಂಡ್ ಆಲ್. ಒನ್ ಟೈಮ್ ಇಟ್ ವಾಸ್ ಓಕೆ, 2 ಟೈಮ್ ಇಟ್ ವಾಸ್ ಓಕೆ. ಮತ್ತೆ ದೇವಮ್ಮ ಅವರು ತಡೆದ್ರು ನನ್ನ 3ನೇ ಸರಿಗೆ. 4ನೇ ಸರಿ ಆದಾಗ ಇಟ್ ವಾಸ್ ಕ್ರಾಸಿಂಗ್ ದ ಲಿಮಿಟ್ಸ್. ಅಭಿಷೇಕ್ ಏನಂತಪ್ಪ? ಇವತ್ತು ಹೇಳ್ತೀನಿ, ನಾನು ತಪ್ಪಾಗಿದ್ರೆ ಅದು LKG ಹುಡುಗಾಗ್ಲಿ ಅವ್ನ ಕಾಲಿಗೆ ಬಿದ್ಬಿಟ್ಟು ಕ್ಷಮೆ ಕೇಳ್ಬಿಡ್ತೀನಿ. ಏನೋ ಜೊತೆ ಮಾಡೇ ಇಲ್ಲ ಈ ಸರಿ ಅಂತ ಹೇಳಿದ್ರೆ ಸುಮ್ಮನೆ ಕಿರ್ಚಾಡೋದಲ್ಲ. ನಾನ್ ಕಿರ್ಚಾಡಿಲ್ಲ. ಸರಿ ಅಭಿ, ಅವ್ನ ನೀನು ಫಸ್ಟ್ ಮಧ್ಯ ಬಂದಿ ನಿನ್ ದೊಡ್ಡ ತಪ್ಪು. ನಮ್ಮಿಬ್ರು ಕಾನ್ವರ್ಸೇಷನ್ ನೀನ್ ಯಾರು ಬರಕ್ಕೆ ನಿನ್ನಲ್ಲಿ ಮಾತಾಡಕ್ ಬಂದಾಗ ನಿನ್ ಟೀಮ್ ಕಡೆ ಬಂದಿರ್ಲಿಲ್ವಾ? ಯಾಕ ಅಭಿ ಜೊತೆಲೇ ಇದ್ವಿ, ಏನಕ್ಕೆ ಹಿಂಗ್ ಮಾಡ್ತಿದ್ಯಾ ಅಂತ ಕೇಳಕ್ ಬಂದಿದ ತಕ್ಷಣನೇ ನನ್ ಮೇಲೆ ಎಗರಾಡಿದ್ ನೀನು ಅಭಿ. ನಿನ್ ಮೇಲೆ ಎಗರಾಡಕ್ ನೀನೇ ದೊಡ್ಡ ಫಿಗಾರ ನೀನು. ಸೈಡ್ ಹೋಗೋ ಅಂತ ನಿಂಗೆ ಸರ್, ನಿನ್ ಲಿಮಿಟ್ ಇದೆ. ನಾನ್ ಫಿಗರ್ ಅಂತ ಹೇಳಿ ನೀನ್ ಸರಿಯಾಗಿ ಮಾತಾಡೋ. ಅಲ್ಲಿ ನೀನ್ ಹೇಳಕ್ ಬೇಕಾಗಿಲ್ಲ ಅಭಿ. ನೀನು ಏನು ಹೇಳಕ್ ಬೇಕಾಗಿಲ್ಲ. ಫೈಟ್ ಇದೆ ನಮ್ಮಿಬ್ರ ಮಧ್ಯೆ, ನೀನ್ ಯಾರ ಮಧ್ಯ ಬರಕ್ಕೆ? ನೀನೇ ನನ್ ಬಗ್ಗೆ ಹೇಳೋದು. ನಿಂದ ಎಷ್ಟಿದೆ ಅಷ್ಟು ನೋಡ್ಕ. ನಿಂದೆಷ್ಟಿದೆ ನೀನ್ ನೋಡ್ಕೊಳ್ಳ. ಅಷ್ಟೇ ಕಣ. ನೀನು ಅಷ್ಟೇ ಮಾತಾಡ. ಯಾವ ರೈಟ್ಸು ನಿನಗಿಲ್ಲ. ಬಗ್ಗೆ ಮಾತಾಡಲ್ಲ. ಫಸ್ಟ್ ಹುಡುಗಾಗಿ ಒಂದ್ ಹುಡುಗಿಯ ಜೊತೆ ನೀನು ತಗ್ಗಿ ಬಗ್ಗೆ ನಡೆಯೋದ್ ಕಲಿ. ಹುಡುಗಿಯಾಗಿ ನೀನು ಗಂಡ್ಬಿರಿ ತರ ಆಡ್ತಿದ್ಯಾ ನೀನು. ಗಂಡ್ಬಿರಿ ಅದೇ ಕರೆಕ್ಟಾಗಿ ಮಾತಾಡ್ ಕಲ್ತ್ಕೋ ಫಸ್ಟ್. ಹೇಳಕ್ಕೆ ನಮ್ಮ ಅಪ್ಪ ಅಮ್ಮನೇ ನನ್ನ ಕೇಳಿಲ್ಲ. ನೀನ್ ಯಾವ ಹೇಳಕ್ಕೆ? ನಾನ್ ಯಾರು ನಿನ್ಗೆ ಏನಕ್ಕೆ ಇದು? ನೀನೊಬ್ಬ ಸೈಡ್ ಹೋಗ. ಸುಮ್ಮನೆ ಆಯ್ತು. ಮಾತಾಡ್ಬೇಕಾದ್ರೆ ಏನೋ ನಿಂದು ಅಂತ ಬಾಯಲ್ಲಿ ಮನ್ಸಿನ ಮಾತಾಡ್ಬೇಡ ಆಯ್ತಾ?
ಕಿರಣ್ ನಾನೇನ್ ಹೇಳ್ದೆ ಕಿರಣ್ ಒಂದ್ ನಿಮಿಷ ಇರು ಕಿರಣ್ ನಾನೇನ್ ಹೇಳ್ದೆ ಕಿರಣ್ ಇವ್ಳು ಹೋಗಿದ್ ಕೇಳಿದ್ ಒಂದೇ ಮಾತು ಏನಕ್ಕೆ ಹಿಂಗ್ ಮಾಡ್ದೆ ಅಷ್ಟೇ ಸರ್ ಇನ್ನೇನು ಉಲ್ಟಾ ಸೀದಾ ಮಾತಾಡಿರ್ಲಿಲ್ಲ ಇನ್ನೊಬ್ರಿಗೆ ಹರ್ಟ್ ಮಾಡೋದಲ್ಲ ಸಾರಿ ಕೇಳ್ಕೊಂಡು ಸುಮ್ನೆ ಟಾಸ್ಕ್ ಅಲ್ಲಿ ತೋರಿಸಿ ಅಷ್ಟೇ ಇದ್ರಲ್ಲೆಲ್ಲ ತೋರಿಸ್ಬೇಡಿ ನಾನು ಅದಕ್ಕೆ ಬೆಳಗ್ಗೆ ಬಿಟ್ಟಿರೋದು ಯಾರಿಗೂ ಪ್ರೈಸ್ ಕೊಡಲ್ಲ ನಿಂಗೂ ಪ್ರೈಸ್ ಕೊಡಲ್ಲ ಅಲ್ಲ ಬ್ರೋ ಮಾತಾಡೋದು ಒಂದ್ ಅರ್ಥ ಆಗಲ್ಲ. ಅವನೇ ಒಳ್ಳೆಯವನಾಗ್ಲಿ ನಾವೇ ಕೆಟ್ಟವರಾಗೋಣ ಸುಮ್ನೆ ಹೇಳ್ದೆ ಒಂದ್ ರೀತಿ ಬೇಡ್ವಾ ಸರ್ ನಾನು ಎಷ್ಟು ಅಂತ ತಡ್ಕೋಬಹುದು ಸರ್ ಅವ್ನ್ ಮಾತಾಡುವಾಗ ಎಷ್ಟೊಂದ್ಸಲ ಹೇಳೋನ್ ಡೈರೆಕ್ಟ್ ಆಗಿ ಅದೇ ಪ್ಲೇಸ್ ಅಲ್ಲಿ ಕುತ್ಕೊಂಡು ಮಾತನಾಡಿಲ್ವಾ ಬ್ರೋ ನೀನು ನಿಮ್ ಮುಂದೆನೆ ಹೇಳ್ದೆ ನೋಡು ಅಭಿ ಹೆಣ್ಮಕ್ಳ ಜೊತೆ ಮಾತಾಡುವಾಗ ನೀಟಾಗಿ ಮಾತಾಡು ಆಯ್ತಾ ಮೈಗ್ ಹಾಕೊಂಡಿರ್ತೆ ಎಲ್ರು ಕೇಳ್ಸ್ಕೊಳ್ತಾ ಇರ್ತಾರೆ ಏನಪ್ಪ ಇವಳು ಇಷ್ಟು ಚೀಪು ಅಂತ ತಿಳ್ಕೊಳ್ತಾರೆ 2-3 ಸಲ ವಾರ್ನ್ ಮಾಡಿ ಹೇಳಿದೀನಿ ನಿನ್ಗೆ ಅಭಿ ನಾನು ನೀನು ನನ್ನನ್ನ ಫಿಗರ್ ಅಂತ ನೋಡ್ಲಿ ಅಂತ ಈ ಶಾಕ್ ಬಂದಿಲ್ಲ ನಾನು ನೀನ್ ಯಾವ ಹೀರೋ ಅಲ್ಲ ನನ್ಗೆ ತೋರ್ಸಕ್ ಬಂದಿರೋ ಶಾಕ್ ನಾನು ನಾನು ಹಂಗೆ ತೋರ್ಸಿದೀನಿ ಕಣ ನಿನ್ನ ಅಗ್ರೆಷನ್ನು ನಿನ್ನ ಸ್ಪೋರ್ಟ್ಸು ಆಡೋ ಮಾತು ನಿನ್ನ ವಯಸ್ಸಿನ ಆ ದಿಮಾಕು ಎಲ್ಲಾನು ಟಾಸ್ಕ್ ಅಲ್ಲಿ ಬರ್ಲಿ ಹುಡುಗಿರ ವಿಷಯಕ್ಕೆ ಬಂದಾಗ ಬಳಸೋ ಪದಗಳು ಮಾತಾಡೋ ರೀತಿ ಕಂಟ್ರೋಲ್ ಅಲ್ಲಿ ಇರ್ಲೇಬೇಕು ಸರ್ ನಾನು ಎಲ್ಲ ಆತರ ಇಲ್ಲ ಸರ್ ಎಲ್ಲ ಹುಡುಗಿರ ಹತ್ರನು ಸಿಂಪಲ್ ನೀನ್ ನನ್ಗೆ ಇವಾಗ ಏನು ಮಾತಾಡ್ಬೇಡ ನಾನೇ ನೋಡಿ ನೀನ್ ಹೇಳಿದ್ ನಾನು ಇಲ್ಲೇ ಕೇಳಿಸ್ಕೊಂಡಿದ್ದೀನಿ ಏನದು ನೀನೇನ್ ದೊಡ್ಡ ಫಿಗರ ನಿನ್ನ ಹತ್ರ ಏನ್ ಮಾತಾಡೋದು ಅದ್ರ ಅರ್ಥ ಏನು ಸರ್ ಮತ್ತೆ ನನ್ ಮೇಲೆ ನೀನೇನ್ ದೊಡ್ಡ ಫಿಗರ ಇಲ್ಲಿ ಅಂತಾನೆ ಅಲ್ಲ ಜೀವನದಲ್ಲೂ ಅಷ್ಟೇ ಹೆಣ್ಣು ಮಕ್ಕಳನ್ನ ಮಾತಾಡ್ಸಕ್ಕೆ ಒಂದು ರೀತಿ ನೀತಿ ಇರುತ್ತೆ ಯು ಹ್ಯಾವ್ ಟು ಅಟೆಂಡ್ ದಟ್ ಎನಿವೇಸ್ ಟಾಸ್ಕ್ ಮುಗಿದಿದೆ ರಿಸಲ್ಟ್ ಬಂದಿದೆ ಒಂದ್ ಕಡೆ ಸೋತಿರೋ ದುಃಖ ಒಂದ್ ಕಡೆ ಗೆದ್ದಿರೋ ಖುಷಿ ಇಷ್ಟು ದಿನ ಜೊತೆಗಿದ್ದವರೆಲ್ಲ ಇವತ್ತು ಮುನ್ಸ್ಕೊಂಡಿದ್ದಾರೆ ಕಿತ್ತಾಟ ನಡೀತಾ ಇದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ನೋಡೋಣ ಸೊ ಟೀಮ್ ರೆಡ್ ಕಂಗ್ರ್ಯಾಚುಲೇಷನ್ಸ್ ಗೆದ್ದಿದ್ದೀರಾ ಇದೇ ಖುಷಿಲಿ ಹೋಗಿ ಆರಾಮಾಗಿ ನಿದ್ರೆ ಮಾಡಿ ಗುಡ್ ನೈಟ್ ಬಾಯ್ ಮೊದಲನೇ ಟಾಸ್ಕ್ ನಾಮಿನೇಷನ್ ನಡಿಬೇಕು ಈ ವಾರದ ಎಲಿಮಿನೇಷನ್ಗೆ ನಿಮ್ಮ ಟೀಮ್ ನಿಂದ ಯಾರನ್ನ ನಾಮಿನೇಟ್ ಮಾಡ್ತೀರಾ ಅಂತ ಈಗ ಗೊತ್ತಾಗ್ಬೇಕಾಗಿದೆ ಅಂಡ್ ಇವತ್ತಿನ ವೋಟ್ ಔಟ್ ಇಲ್ಲೇ ಈಗಲೇ ನಡೆಯುತ್ತೆ ಲೆಟ್ ಮಿ ಸ್ಟಾರ್ಟ್ ವಿತ್ ಫರ್ನಾಂಡಿಸ್ ಸರ್ ಇವತ್ತಿನ ಟಾಸ್ಕ್ ಅಲ್ಲಿ ನೀವು ಸೋಲೋದಕ್ಕೆ ಯಾರು ಕಾರಣ ಅನ್ಸುತ್ತೋ ಅವ್ರ ಹೆಸರು ಹೇಳಿ ಮತ್ತೆ ಕಾರಣ ತಿಳಿಸಿ ಶಿಲ್ಪ ಅನಿಸ್ತದೆ ಕಾರಣ ಅಸೈನ್ಮೆಂಟ್ ಸರಿಯಾಗಿ ಕೊಡಲಿಲ್ಲ ಅದರಿಂದ ಈ ಸೋಲು ಅನಿಸ್ತದೆ ಕಿರಣ್ ಏನಪ್ಪ ಅಷ್ಟೊಂದು ನಗು ನಿಂಗೆ ಸಾರಿ ಸರ್ ಅರ್ಜುನ್ ನಿನ್ಗೂ ನಗು ಬರ್ತಾ ಇದೆ ಏನದು ಕಿರಣ್ ಕಾರಣ ಕೇಳ್ತಾ ಇದೀನಿ ಏನಕ್ಕೆ ನಕ್ಕಿದ್ ನೀವು ಅದೇ ಸರ್ ಅಸೈನ್ಮೆಂಟ್ ಅವ್ರು ಕ್ಯಾಪ್ಟನ್ ಆಗಿ ಅಸೈನ್ ಮಾಡಿದ್ದು ಅವ್ರಿಗೆ ಸರಿ ಹೋಗಿಲ್ಲ ಅದು ಅವ್ರ ಅಭಿಪ್ರಾಯ ಸಾರಿ ಸರ್ ಕ್ಯಾಪ್ಟನ್ ಶಿಲ್ಪ ನೀವ್ ಯಾರನ್ನ ನಾಮಿನೇಟ್ ಮಾಡ್ತೀರಾ I would like to nominate Mr. Fernandez. ಫರ್ನಾಂಡಿಸ್ ಯಾಕೆ Sir, I'll tell you frankly, ನಾವೆಲ್ಲಿ actually we planned it to vote everyone. ನೀವ್ ಯಾರನ್ನ ನಾಮಿನೇಟ್ ಮಾಡ್ತೀರಾ ಕಾರಣ ಸಿಂಪಲ್ ಅಷ್ಟೇ ಬೇಕಾಗಿರೋದು Okay, I felt he didn't do his job. ಓಕೆ ಫೈನ್ ಅರ್ಜುನ್ ಇಂದ್ರಮ್ಮ ಸರ್ ಕಾರಣ ಬಿಗಿನಿಂಗ್ ಅಲ್ಲೇ ಅವರು ನನಗೆ ಮಾಡೋದು ಕಷ್ಟ ಆಗುತ್ತೆ ಫಿಸಿಕಲ್ ಅಂತ ಹೇಳಿದ್ರು ಸೊ ಆ ಕಾರಣ ಓಕೆ ಇಂದ್ರ ಅವ್ರೆ ನೀವ್ ಯಾರನ್ನ ನಾಮಿನೇಟ್ ಮಾಡ್ತೀರಾ ಅರ್ಜುನ್ ಅರ್ಜುನ್ ಏನಕ್ಕೆ ಅವರು ಸ್ವಲ್ಪ ನೀರು ತರೋದು ಲೇಟ್ ಆಯ್ತಾ ಅಂತ ಕಾಲು ನೋವು ಇದರಿಂದ ಸ್ವಲ್ಪ ಕಳಪ್ನವ್ರೆ ಕಿರಣ್ ರೀ ಏನಕ್ಕೆ ಅವರು ಮೊದಲೇ ಸರ್ತ ನೀರು ತಂತದ್ದು ಹಾಕುವಾಗ ನೀರು ಅದು ವೇಸ್ಟ್ ಮಾಡಿ ಬಕೆಟ್ ಅದು ಉಳಿತ್ರಿ ಅದ್ರ ಸಂಬಂಧ ನಮಗೆ ಇದು ಅನ್ಸಾಕೈತೆ ಓಕೆ ಕಿರಣ್ ನೀನ್ ಯಾರ ನಾಮಿನೇಟ್ ಮಾಡ್ತೀಯಾ ಜಟ್ಟಿಮಣಿ ಏನಕ್ಕೆ ಮೇಲ್ಗಡೆ ಬ್ಯಾಲೆನ್ಸ್ ಮಾಡ್ತಿಲ್ಲ ಸರ್ ಅವರು ಕರೆಕ್ಟಾಗಿ ಓಕೆ ದೇವಮ್ನವ್ರೆ ಸೌಮ್ಯ ಏನಕ್ಕೆ ಅದೇ ಅಲ್ಲಿಗೆಗಳು ಸರಿಯಾಗಿ ಜೋಡಿಸ್ನಿಲ್ವಲ್ಲ ಅದಕ್ಕೆ ಓಕೆ ಸೌಮ್ಯ ದೇವಮ್ಮ ಏನಕ್ಕೆ ನಾವು ಓದ್ತಾ ಇದ್ದೀನಿ ಅದರಲ್ಲಿ ನಾಮಿನೇಷನ್ ನಡೀತಾ ಇದ್ದಿಲ್ಲಿ ಕೋತಿ ಆಡ್ತಾ ಇಲ್ಲ ನಾವಿಲ್ಲಿ ಇಬ್ರು ಯಾರ ನಾಮಿನೇಟ್ ಮಾಡ್ತೀರಾ ಹೆಸರು ಹೇಳಿ ಜೊತೆಗೆ ಕಾರಣ ಕೊಡಿ ದೇವಮ್ಮ ಅವರು ಬ್ಯಾಲೆನ್ಸ್ ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ರು ಆಯ್ತು ರಚನಾ ಸರ್ ನಾನು ಚಕ್ಕು ಸರ್ದು ಹೆಸರು ತಗೋಬೇಕು ಚಕ್ರವರ್ತಿ ಅವ್ರನ್ನ ಹಾ ಏನಕ್ಕೆ ಐ ಫೆಲ್ಟ್ ದಟ್ ಎಲ್ಲರೂ ಅವ್ರ ಪಾರ್ಟ್ ಮಾಡಿದ್ರು ಅಂಡ್ ಜಸ್ಟ್ ಟು ಟೇಕ್ ಅ ನೇಮ್ ಓಕೆ ಚಕ್ರವರ್ತಿಗಳೇ ರಚನಾ ಅವ್ರನ್ನ ಏನಕ್ಕೆ ಇನ್ನ ಸ್ವಲ್ಪ ತಣ್ಣ ನೀರೆಲ್ಲ ಲೀಕ್ ಆಗ್ತಾ ಇತ್ತು ಫ್ಯಾಂಟಾಸ್ಟಿಕ್ ವಂಡರ್ಫುಲ್
ಬ್ಯೂಟಿಫುಲ್ ಆಗಿದೆ ಅಲ್ಲ ಗುರುಗಳೇ. ಶಿಲ್ಪಾ ಫರ್ನಾಂಡಿಸ್ ಅವ್ರನ್ನ, ಫರ್ನಾಂಡಿಸ್ ಅವರು ಶಿಲ್ಪಾ ಅವ್ರನ್ನ, ಅರ್ಜುನ್ ಇಂದ್ರನ, ಇಂದ್ರ ಅರ್ಜುನ್ ಅವ್ರನ್ನ, ಕಾಳಪ್ಪ ಅವರು ಕಿರಣ್ ಕಾಳಪ್ಪ ಅವ್ರನ್ನ, ದೇವಮ್ಮ ಸೌಮ್ಯನ, ಸೌಮ್ಯ ದೇವಮ್ಮನ, ರಚನಾ ಚಕ್ರವರ್ತಿ. What a nomination. Well planned. I was talking about today's nominations. It should be, if at all we have to nominate, then we have to nominate someone. But I don't want to vote Soumya because I know her capacity. I know her capability. ಒಂದು ಟಾಸ್ಕ್ ನೋಡ್ಕೊಂಡು ನಾಮಿನೇಟ್ ಮಾಡೋದು ತಪ್ಪು. ಶಿಲ್ಪಾಳ ನೇತೃತ್ವದಲ್ಲಿ ನಡೀತಿದೆ ವೋಟ್ ಔಟ್ ನ ಮಾಸ್ಟರ್ ಪ್ಲಾನ್. ನಾವು ಟಾಸ್ಕ್ ಸೋತಿರೋದ್ರಿಂದ ನಾಮಿನೇಷನ್ ಇರುತ್ತೆ. ಸೊ ನೀವು ಮನಸ್ಸಲ್ಲಿ ಇರೋದೆಲ್ಲರದೂ ಹಾಕಕ್ಕೆಲ್ಲ ಹೋಗಬೇಡಿ. ನಾವು ಹೇಳ್ತೀವಿ ಒಂದೊಂದು ಹೆಸರು, ಅದನ್ನೇ ಹಾಕಿ. ನಾನು ಫರ್ನಾಂಡಿಸಿಗೆ ಮಾಡ್ತೀನಿ, ಫರ್ನಾಂಡಿಸ್ ಅವರೇ ನೀವು ಏನು ಮಾಡ್ತೀರಾ. ನೀವು ಕಿರಣ್, ಅಮ್ಮ ನೀವು ಅರ್ಜುನ್, ನನಗೆ ದೇವಮ್ಮ ನೀವು ಸೌಮ್ಯ, ರಚನಾ ನೀನು ಚಕ್ರವರ್ತಿ, ಚಕ್ರವರ್ತಿ ಅವರೇ ನೀವು ರಚನಾ. ಇದಕ್ಕೆ ನಾಮಿನೇಷನ್ ಅಂತೀರಾ ನೀವು? ಅಂಡ್ ಇದಕ್ಕೆ ನೀವು ಟಾಸ್ಕ್ ಬಂದಿದ್ದೀರಾ. ಗೆಲುವು ಸೋಲಿನ ಬಗ್ಗೆ ಚರ್ಚೆ ಮಾಡಕ್ಕೆ ಇದೊಂದು ವೇದಿಕೆ ಬೇಕು. ಮೈ ಫುಟ್. ಬ್ಯೂಟಿಫುಲ್ ಗೈಸ್, ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು. ಅಂಡ್ ಸೀನಿಯರ್ಸ್, ನಿಮ್ಮನ್ನ ನಾವು ತುಂಬಾನೇ ದೊಡ್ಡವರು, ಹಾಗೆ ನ್ಯಾಯಕ್ಕೆ ನಿಂತ್ಕೋತೀರಾ, ಸುಳ್ಳು ಹೇಳಲ್ಲ ಅಂತ ನಂಬ್ಕೊಂಡಿದ್ವಿ. ಆದ್ರೆ ಇವತ್ತು ಇಲ್ಲಿ ನಾಮಿನೇಷನ್ ನಡೆಯುತ್ತೆ. ನೀವುಗಳು ಮಾಡಲ್ಲ, ಗೆದ್ದಿರುವಂತ ಟೀಮ್ ಮಾಡುತ್ತೆ. ಗಿವ್ ಮಿ 2 minutes. ಏನ್ ರೀಸನ್ಸ್? ಬನ್ನಿ ನಾವು ಹೇಳ್ತೀವಿ. ಟೀಮ್ ರೆಡ್, ಈಗ ನಿಮ್ಗೆ ಒಂದು ಜವಾಬ್ದಾರಿ ಇದೆ. ಟೀಮ್ ಬ್ಲೂ ಅವರು ಟಾಸ್ಕ್ ಅಲ್ಲಿ ಸೋತಿದಾರಲ್ಲ, ಅವ್ರಿಗೆ ಯಾರನ್ನ ನಾಮಿನೇಟ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವರು ತುಂಬಾ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಆ ಕನ್ಫ್ಯೂಷನ್ಗೆ ಸಾಕ್ಷಿಯಾಗಿ ಇಲ್ಲಿ ನೋಡಿ ಬಿದ್ದಿದೆ. ಆ ತರ ಅವರ ಅಭಿಪ್ರಾಯಗಳು ಬಿದ್ದು ಕಿತ್ತೋಗಿದೆ. ಈಗ ನೀವು ಅವ್ರಿಗೆ ಹೆಲ್ಪ್ ಮಾಡ್ತೀರಾ. ಕ್ಯಾಪ್ಟನ್ ಶರತ್, ಇವತ್ತು ಟೀಮ್ ಬ್ಲೂ ಇಂದ ಈ ವಾರದ ಎಲಿಮಿನೇಷನ್ಗೆ ನೀನು ಯಾರನ್ನ ನಾಮಿನೇಟ್ ಮಾಡ್ತೀಯಾ? ಟೇಕ್ 2 ನೇಮ್. ಅಂಡ್ ಕಾರಣ ನಾನು ಕೇಳೋದಿಲ್ಲ. ಕ್ವಿಕ್. ಸಾರಿ, ಸೌಮ್ಯ ಅಂಡ್ ಅರ್ಜುನ್. ಸೌಮ್ಯ ಅಂಡ್ ಅರ್ಜುನ್. ಸಚಿನ್. ಸೌಮ್ಯ ಅಂಡ್ ಶಿಲ್ಪಾ. ಕೃಷ್ಣಾನಂದ ಅವರೇ. ಸೌಮ್ಯ, ಆಮೇಲೆ ರಚನಾ. ರಾಮಪ್ಪ ಸರ್. ಶಿಲ್ಪಾ, ಇಂದ್ರ. ಅಭಿ. ಸೌಮ್ಯ ಅಂಡ್ ಅರ್ಜುನ್. ಸುಷ್ಮಾ. ಸೌಮ್ಯ ಅಂಡ್ ಅರ್ಜುನ್. ಸೌಮ್ಯ ಅಂಡ್ ಅರ್ಜುನ್. ಭುಜಮ್ಮ ಅವರೇ. ಸೌಮ್ಯ ಇಂದಿರಾ. ಸಂಗೀತ. ಸೌಮ್ಯ ಅಂಡ್ ರಚನಾ. ಸೌಮ್ಯ ಅಂಡ್ ರಚನಾ. ಯಾರ್ಯಾರು ಸೌಮ್ಯಗೆ ವೋಟ್ ಮಾಡಿದ್ದು ಕೈ ಎತ್ತಿ. 8 ವೋಟ್ಗಳು ಸೌಮ್ಯ ಅವ್ರಿಗೆ ಬಿದ್ದಿದೆ. ಅಂಡ್ ಅರ್ಜುನ್ಗೆ ಎಷ್ಟು ಜನ ವೋಟ್ ಮಾಡಿದ್ದಾರೆ ಕೈ ಎತ್ತಿ. ಅರ್ಜುನ್ಗೆ 4 ವೋಟ್ ಬಿದ್ದಿದೆ. ಶಿಲ್ಪಂಗೆ ಎಷ್ಟು ವೋಟು? 2 ವೋಟ್. ರಚನಾಗೆ 2. ಇಂದ್ರ ಅವ್ರಿಗೆ 2. ಸೊ ಟೀಮ್ ರೆಡ್, ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಇವತ್ತಿನ ಈ ಟಾಸ್ಕ್ ಅಲ್ಲಿ ಸೋತು ಈ ವಾರದ ಎಲಿಮಿನೇಷನ್ಗೆ ನಾಮಿನೇಟ್ ಆಗ್ತಾ ಇರೋದು ಸೌಮ್ಯ ಅಂಡ್ ಅರ್ಜುನ್. ಗುಡ್ ನೈಟ್. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು. ಅವನೊಬ್ಬ ಕ್ಯಾಪ್ಟನ್ ಒಬ್ಬ ಹೇಳಿ ಅವ್ನು ಕೇಳ್ಕೊಂಡು 4 ಜನ ಓಟ್ ಹಾಕಿರೋರು. ಸ್ಟ್ರಾಂಗ್ ಕಂಟೆಸ್ಟೆಂಟ್ ಜೊತೆ ಹೋರಾಡಕ್ಕೆ. ಲಿಸನ್ ಟು ಮೀ, ಅವರಲ್ಲಿರೋ ಹೇಳಿತನ ನಾವು ತೋರಿಸ್ಕೊಂಡವ್ರು ವರ್ಕ್ ಅಷ್ಟೇ, ಇನ್ನೇನಿಲ್ಲ. ಇನ್ನೇನು ಅಲ್ಲ. ಐ ಕ್ಯಾನ್ ಪ್ರೂವ್ ಮೈ ಸೆಲ್ಫ್. ಬಟ್ ಒಂದಂತೂ ನಿಜ, ಸತ್ಯ ಹೇಳ್ತೀನಿ, ಆ ಕ್ಯಾಪ್ಟನ್ ಅಂತ ಹೇಳಿನ ನನ್ನ ಲೈಫಲ್ಲಿ ಯಾವ ಸ್ಪೋರ್ಟ್ಸಲ್ಲೂ ನೋಡಿ ಫಾರ್ ಶೋರ್. ಸರಿ ಹೇಳಿ ಅಲ್ಲ, ಅವನೊಬ್ಬ ರಣ ಹೇಳಿ ನಾನು ನೋಟ್ ಔಟ್ ಮಾಡ್ದಲ್ಲ. ಕಾರಣ ಏನು? ಹಂಗ್ ಲೆಕ್ಕ ತಗೊಂಡ್ರೆ 4 ವಾರದಿಂದ ನೀನು 5 ಪೈಸಾ ಕಿತ್ತಾಕಿಲ್ಲ. ನಿನಗೆ ನಾನು ನೋಟ್ ಔಟ್ ಮಾಡ್ಬೋದು. 4 ಟಾಸ್ಕ್ಗಳಿಂದ ನೀನು 8 ಅಡಿನೂ ಪರ್ಫಾರ್ಮೆನ್ಸ್ ಎಲ್ಲಿಂದ ಯಾವ್ದ್ರಲ್ಲಿ ಮಾಡಿದ್ಯಾ? ಯಾವ್ದ್ರಲ್ಲಿ ಮಾಡಿ ಆಕ್ಟಿಂಗ್ ಮೊನ್ನೆ ಹಾಡು ಹೇಳೋದಿತ್ತಲ್ಲ ಅದ್ರಲ್ಲಿ ಮಾಡಿಲ್ಲ. ಓಕೆ, ಟಾಸ್ಕ್ ಅಲ್ಲಿ ಅದೆಲ್ಲ ಯಾವ್ದೋ ಸರಿ, ಅದು ಕೂಡ ಅದು ಸಚಿನ್ ಮಾಡಿರೋದು ಅಂತ ಎಲ್ಲರೂ ರಿಪೋರ್ಟ್ಸ್ ಹೇಳಿದ್ರು. ಯಾರು ಕೂತ್ಕೊಂಡು ಮಾತಾಡ
ಆಯ್ತಾ ಅಲ್ಲ ಒಂದ್ ಕಡೆ ನಿಂತ್ಕೊಂಡು ಮಾತಾಡೋದಲ್ಲ ನೀನು ಅಲ್ಲ ಏನು 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 ಏನ್ ಬ್ರೋ ನಾನು ಜಗಳ ಮಾಡಲ್ಲ ನಾನು ಜಗಳ ಮಾಡಲ್ಲ ಯಾಕಂದ್ರೆ ಇದು ಮುಂದೆ ನಾವಿಬ್ರು ಒಟ್ಟಿಗೆ ಇರ್ಬೇಕು. ಬೆಳಗ್ಗೆಯಿಂದ ಅದೇ ಆಗ್ತದೆ. ಸಚಿನ್ ಬಿಡು ಸಚಿನ್, ನಾ ಏನು ಮಾಡ್ತಿಲ್ಲ, ಹೇಳಿ ತರ ಆಟ ಆಡ್ತಿಲ್ಲ ನಾನು. ಏನ್ ಗೊತ್ತಾ, ಅವಾಗಲೇ ನಾನು ಹೇಳ್ದಲ್ಲ, ಒಂದ್ ಆಟ ಆಡಿದ್ರೆ ಗಂಡಸ್ತನದ ಆಟ ಆಡ್ಬೇಕು. ವಿಷಯದಲ್ಲಿ ಹೇಳ್ತಾ ಇಲ್ಲ ನಾನು. ಯಾವನ್ ಹೇಳಿನೋ ಅವನ ವಿಷಯದಲ್ಲಿ ಹೇಳ್ತಾ ಇದ್ದೀನಿ. ಅವನು ಗೊತ್ತಿರುತ್ತೆ. ಹೇಳಿ ಅಂದ್ರೆ ಎದುರುಗಡೆ ಹೇಳ್ತಿರಲ್ಲ, ಎದುರುಗಡೆ ಹೇಳಿದೆ ಹೆಸರು. ಈ ಆಟ ಆಡೋ ಬದಲು ಬಳೆ ಗಿಳೆ ಹಾಕೊಂಡು ಸೀರೆ ಉಟ್ಕೊಂಡಿರಕ್ಕೆ ಹೇಳು. ಒಂದು ಕಿಂಗ್ ಕೋಬ್ರನೋ ಇಲ್ಲ ಅನಕೊಂಡನೋ ಪಕ್ಕದಲ್ಲಿ ಮಲಗಿಸ್ಕೋಬಹುದು. ಈ ಕೊಳಕ್ ಮಂಡ್ಲ ಹಾವನ್ನ ಯಾವತ್ತೂ ಪಕ್ಕದಲ್ಲಿ ಮಲಗಿಸ್ಕೊಳ್ಳೋದು. ಪಕ್ಕದಲ್ಲಿ ನಾಗರಹಾವು ಮಲ್ಕೊಂಡಿದ್ರು ಪರವಾಗಿಲ್ಲ, ಆದ್ರೆ ಕೊಳಕು ಮಂಡ್ಲ ಹಾವನ್ನ ಮಲಗಿಸ್ಕೊಂಡ್ರೆ ಮನಸ್ಸೆಲ್ಲ ಕೊಳತು ಹೋಗುತ್ತೆ ಅಂತ ಹೇಳ್ತಿರೋ ಅರ್ಜುನನಿಗೆ ಶರತ್ ನಿಜವಾಗ್ಲೂ ಕೊಳಕು ಮಂಡ್ಲ ಹಾವೇನಾ?